ಇದು ಸದಾವಕಾಶ ಅಂತ ಹೇಳಬೇಕು. ಏನು ಸದಾವಕಾಶ ಅಂದರೆ, ದೇವರು ನಮಗೆ ತನ್ನ ವಾಕ್ಯವನ್ನ ಬೈಬಲ್ನಲ್ಲಿ ಕೊಟ್ಟಿದ್ದಾರೆ. ನಮಗೆ ಪ್ರತಿಯೊಬ್ಬರಿಗೂ ದೇವರು ತನ್ನ ವಾಕ್ಯವನ್ನ ಕೊಟ್ಟಿದ್ದಾರೆ ಮತ್ತು ಅದರಿಂದ ನಾವು ಒಳ್ಳೆಯ ಮತ್ತು ಜಯ ಜೀವಿತವನ್ನು ಜೀವಿಸಬೇಕು ಅಂತ ಅವರ ಉದ್ದೇಶ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಯೇಸು ಸ್ವಾಮಿಯನ್ನ ಕಳಿಸಿದ್ದಾರೆ. ಅವ್ರನ್ನ ನಮಗಾಗಿ ಒಂದು ಮಾದರಿಯನ್ನಾಗಿ ನಮಗೆ ಕಳಿಸಿ ಅವರ ಜೀವಿತದಿಂದ ನಾವು ಕಲಿತು ಅವ್ರನ್ನ ಹಿಂಬಾಲಿಸಿ ಜೀವಿಸೋದ್ರ ಮುಖಾಂತರ ಸೈತಾನನಿಗೆ ನಾವು ವಿರುದ್ಧವಾಗಿ ಜೀವಿಸ್ತೀವಿ. ಸೈತಾನನಿಗೆ ನಮ್ಮ ಜೀವಿತದಿಂದ ದುಃಖ ಆಗುತ್ತೆ. ಈ ಲೋಕದಲ್ಲಿ ಬಹಳಷ್ಟು ಜನಗಳಿದ್ದಾರೆ. ಸುಮಾರು 90% ಹೆಚ್ಚಾಗಿ ಜನ ಸೈತಾನನಿಗೆ ಸಂತೋಷ ಪಡಿಸ್ತಾ ಇದ್ದಾರೆ. ಆದರೆ ಈ ಲೋಕದಲ್ಲಿ ಕೆಲವೇ ಮಂದಿ, ಉದಾಹರಣೆಗೆ ಇಲ್ಲಿ ಇದ್ದಂಥ ಸಹೋದರ ಸಹೋದರಿಯರನ್ನ ದೇವರು ಈ ಲೋಕದಿಂದ ಪ್ರತ್ಯೇಕಪಡಿಸಿದ್ದಾರೆ. ಯಾಕೆ ಅಂದರೆ ಅವ್ರ ಹೃದಯವನ್ನು ನೋಡಿ, ನಿಮ್ಮ ಹೃದಯದಲ್ಲಿರುವಂಥ ಯಥಾರ್ಥತೆಯನ್ನು ನೋಡಿ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ, ನಿಮ್ಮ ಮಾನಸಾಂತರವನ್ನು ನೋಡಿ, ನಿಮ್ಮ ನಂಬಿಕೆಯನ್ನು ನೋಡಿ ದೇವರು ನಿಮ್ಮನ್ನ ಈ ಲೋಕದಲ್ಲಿ ಇರೋಕ್ಕೆ ನೀವು ಅರ್ಹರಲ್ಲ, ಅದಕ್ಕಾಗಿ ನಿಮ್ಮನ್ನ ಪ್ರತ್ಯೇಕಪಡಿಸಿ ಈ ಥರ ಸಭೆಯಲ್ಲಿ ಇಟ್ಟಿದ್ದಾರೆ. ಆದರೆ ಉದ್ದೇಶ ಏನು? ನಮ್ಮ ಜೀವಿತದ ಉದ್ದೇಶ ದೇವರಿಗಾಗಿ ಜೀವಿಸುವಂಥದ್ದು, ದೇವರಿಗೆ ಮೆಚ್ಚುಗೆ ಆಗುವಂತೆ ಜೀವಿಸುವುದು, ದೇವರ ಸಂತೋಷಕ್ಕಾಗಿ ಜೀವಿಸುವಂಥದ್ದು. ಅದರಿಂದ ದೇವರಿಗೆ ಖುಷಿ ಆಗುತ್ತೆ. ಯೇಸು ಸ್ವಾಮಿಯನ್ನ ನೋಡಿ, ಯೇಸು ಸ್ವಾಮಿ ಒಂದು 30 ವರ್ಷ ಜೀವಿತದ ನಂತರ ದೇವರು ಪರಲೋಕದಿಂದ ಮಾತಾಡಿದರು ಅಲ್ವಾ? ಏನಂತ ಹೇಳಿದ್ರು? ಈತನು ನನ್ನ ಪ್ರಿಯ ಪುತ್ರನು ಅಂತೇಳಿ. ಯಾವಾಗ? 30 ವರ್ಷ ಆದ್ಮೇಲೆ. ಅದರ ಅರ್ಥ ಯೇಸು ಸ್ವಾಮಿ ತಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಆಗುವಂತೆ ಜೀವಿಸಿದ್ರು. ಅದು ಬಹಳ ಒಳ್ಳೆ ಜೀವಿತ. ಪರಲೋಕದಲ್ಲಿ ದೇವರಿದ್ದಾರೆ. ದೇವರು ಜೊತೆ ಪರಲೋಕದಲ್ಲಿರೋ ಎಲ್ಲ ದೇವದೂತರು ಎಲ್ಲರೂ ಸಂತೋಷ ಪಡ್ತಾರೆ. ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ಒಬ್ಬ ಪಾಪಿ ಮಾನಸಾಂತರ ಪಟ್ಟಾಗ ಪರಲೋಕವೇ ಅವನನ್ನು ನೋಡಿ ಸಂತೋಷ ಪಡುತ್ತೆ ಅಂತ. ಹಾಗೆ ನಾವು ಹೀಗೆ ಸೇರಿ ಬರುವವರ ಮುಖ್ಯ ಉದ್ದೇಶ ಬಂದು ನಾವು ಒಬ್ಬರನ್ನೊಬ್ಬರನ್ನ ಪ್ರೋತ್ಸಾಹ ಮಾಡಿ ದೇವರ ವಾಕ್ಯವನ್ನು ನೋಡಿ ನಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ, ದೇವರ ಉದ್ದೇಶಗಳು ತಿಳಿಯುತ್ತೆ, ದೇವರ ಒಂದು ಗುರಿ ಅಥವಾ ಅವ್ರ ಯೋಜನೆ ತಿಳಿಯುತ್ತೆ. ಅದನ್ನು ತಿಳ್ಕೊಂಡು ನಾವು ಒಳ್ಳೆಯ ಜೀವಿತವನ್ನ ಜೀವಿಸಬೇಕು ಅಂತ ದೇವರು ತನ್ನ ವಾಕ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಅದನ್ನ ಓದ್ಕೊಳ್ಳೋಣ. 2 ತಿಮೋತಿ 3:16 ದೈವ ಪ್ರೇರಿತವಾದ ಪ್ರತಿಯೊಂದು ವಾಕ್ಯವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡಿ, ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಬೋಧಿಸ್ಬೇಕು. ಏನು ಬೋಧಿಸ್ಬೇಕು? ದೇವರ ವಾಕ್ಯವನ್ನ ಓದಲಿಕ್ಕೆ, ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ, ದೇವರ ವಾಕ್ಯವನ್ನು ನಂಬಲಿಕ್ಕೆ. ಹೆಂಗೆ ಬೋಧಿಸೋದು? ನಮ್ಮ ಜೀವಿತದ ಮುಖಾಂತರ. ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲ್ತ್ಕೊಳ್ಬೇಕು. ನಮ್ಮ ತಂದೆ ತಾಯಿ ದೇವರ ವಾಕ್ಯಕ್ಕೆ ಸರಿಯಾದ ಒಂದು ಸ್ಥಾನವನ್ನು ತಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಕ್ಕಳು ನೋಡಬೇಕು. ಅವಾಗ ಅವ್ರಿಗೂ ನಂಬಿಕೆ ಬರುತ್ತೆ. ನಾವು ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದ್ರಿಂದ ದೇವರ ರೀತಿಗಳ ತಿಳ್ಕೊಳ್ತೀವಿ, ದೇವರ ನಡೆಸುವಿಕೆನ ತಿಳ್ಕೊಳ್ತೀವಿ, ಮತ್ತೆ ದೇವ್ರನ್ನ ಮೆಚ್ಚಿಸ್ತೀವಿ, ಮತ್ತೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ. ಓಕೆ, ಅದಕ್ಕಾಗಿ ನಾವು ಹೀಗೆ ಕೂಡಿ ಬರ್ತೀವಿ. ನಾವು ಒಂದು ಮೆಸೇಜ್ ಕೇಳಲಿಕ್ಕೆ ಏನೋ ಒಂದು ಮೆಸೇಜ್ ಹೇಳ್ತಾರೆ, ಪ್ರಸಂಗ ಮಾಡ್ತಾರೆ, ಪ್ರಸಂಗ ಕೇಳೋದು, ಹಂಗೆ ಧಾರ್ಮಿಕವಾಗಿ ಬರಬಾರ್ದು.
ನಾವು ಧಾರ್ಮಿಕವಾಗಿ ಇದ್ದಷ್ಟು ಏನಾಗುತ್ತೆ? ಪೌಲ ಧಾರ್ಮಿಕನಾಗಿದ್ದ. ಯಾವಾಗ? ಅವನು ಹೊಸದಾಗಿ ಹುಟ್ಟೋಕೆ ಮೊದಲು. ಅವಾಗ ಏನ್ ಮಾಡ್ತಾ ಇದ್ದ? ಅವನು ಕ್ರೈಸ್ತರನ್ನ ಹಿಡಿದು ಅವ್ರಿಗೆ ಹಿಂಸೆ ಪಡಿಸ್ತಾ ಇದ್ದ, ಕ್ರೈಸ್ತರನ್ನ ಹಾಗೆ ಮಾಡ್ತಾ ಇದ್ದ. ಸೊ ಇವಾಗ ಧಾರ್ಮಿಕತೆ ಏನ್ ಮಾಡುತ್ತೆ? ಧಾರ್ಮಿಕತೆ ಒಬ್ಬ ಮನುಷ್ಯನನ್ನ ಕುರುಡನನ್ನಾಗಿ ಮಾಡುತ್ತೆ. ಆದ್ರೆ ದೇವರಿಗೆ ಸ್ತೋತ್ರ, ಒಂದು ದಿವಸ ಪೌಲನ ಕಣ್ಣುಗಳು ತೆರೆಯಲ್ಪಡ್ತು. ಆವಾಗ ದೇವ್ರ ಮುಂದೆ ಅವನು ಧಾರ್ಮಿಕತೆಯನ್ನ ತೆಗೆದು ಬಿಸಾಕಿ ಆತ್ಮಿಕನಾದನು. ಅಂದ್ರೆ ಹೊಸದಾಗಿ ಹುಟ್ಟಿದನು. ಅವನು ಹೃದಯದ ಕಣ್ಣುಗಳು ತೆರೆಯಲ್ಪಡ್ತು. ಎಫೆಸಿಯ 1:18 ಹೇಳುತ್ತೆ, ಪೌಲ ಬರೀತಾನೆ, ನಿಮ್ಮ ಮನೋನೇತ್ರಗಳು, ಹೃದಯದ ಕಣ್ಣುಗಳು ತೆರೆಯಲ್ಪಡಲಿ, ದೇವರು ನಿಮಗಾಗಿ ಏನೆಲ್ಲ ಇಟ್ಟಿದ್ದಾರೆ ಅಂತ. ಅಪೊಸ್ತಲ ಕೃತ್ಯ 9 ನಾವು ನೋಡ್ತೀವಿ, ಆ ಪೌಲನು ಪೂರ್ಣವಾಗಿ ಬದಲಾಗ್ಬಿಟ್ಟ, ಬಹಳ ಬದಲಾಗ್ಬಿಟ್ಟ. ಅವನು ಅವತ್ತಿಂದ ದೇವರು ಮುಂದೆ ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡ. ಯಾಕೆಂದ್ರೆ ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತು. ಸೊ ನಾವು ಹೀಗೆ ಬರುವಂತ ಉದ್ದೇಶ, ದೇವರ ವಾಕ್ಯವನ್ನು ನೋಡುವಂತ ಉದ್ದೇಶ, ಪ್ರಾರ್ಥನೆ ಮಾಡುವಂತ ಉದ್ದೇಶ. ಇವಾಗ ನಾವು ಹಾಡುಗಳು ಆಡ್ತಾ ಇದ್ದೀವಿ. ಯಾಕೆ ಹಾಡು ಆಡ್ತೀವಿ? ಹಾಡುಗಳು, ಅದು ದೈವ ಪ್ರೇರಿತವಾದ ಹಾಡುಗಳು ಏನ್ ಮಾಡುತ್ತೆ? ನಮ್ಮನಿಗೆ ನಮ್ಮ ಚಿಂತೆ ಭಾರಗಳನ್ನೆಲ್ಲ ತೆಗೆದು ಹಾಕಿ ದೇವರ ಕಡೆ ನಮ್ಮ ದೃಷ್ಟಿನ ನೆಡುವಂತೆ ಮಾಡುತ್ತೆ. ಅದಕ್ಕೆ ಹಾಡುಗಳಾಡೋದು. ಸುಮ್ಮನೆ ಹಾಡುಗಾಡಿದ್ರೆ ಒಳ್ಳೆಯದು ಆ ಥರ ಅಲ್ಲ. ಹಾಡಾಡೋದು ಎಷ್ಟು ಮುಖ್ಯ ಅಂದರೆ, ದೈವ ಪ್ರೇರಿತವಾದ ಹಾಡುಗಳಿಂದ ನಾವು ಎಲ್ಲ ಚಿಂತೆ ಭಾರಗಳಿಂದ ಬರ್ತೀವಲ್ಲ ಇಲ್ಲಿ. ಮತ್ತೆ ಸಿಸ್ಟರ್ಸ್ಗೆ ಅಯ್ಯೋ ನಾನು ಶೋ ಆಫ್ ಮಾಡಿದ್ನ ಇಲ್ವ ಅಂತ ಎಲ್ಲ ಟೆನ್ಷನ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಟೆನ್ಷನ್ ಎಲ್ಲ ಬಿಟ್ಟು ನಮ್ಮ ಹೃದಯದ ಕಣ್ಣುಗಳು ದೇವರ ಕಡೆ ತಿರುಗಲಿ, ಆ ಉದ್ದೇಶಕ್ಕಾಗಿ ಹಾಡಾಡ್ತೀವಿ. ಆಮೇಲೆ ಮತ್ತೆ ಪ್ರಾರ್ಥನೆ ಮಾಡ್ತೀವಿ. ಏನಕ್ಕೆ? ಮತ್ತೆ ದೇವರ ಕಡೆ ನಮ್ಮ ದೃಷ್ಟಿ ಹೋಗಲಿ. ಹಾಗೆ ಮಾಡಿದಾಗ ಏನಾಗುತ್ತೆ? ನಮಗೆ ನಂಬಿಕೆ ಬರುತ್ತೆ, ದೇವರ ಪ್ರಸನ್ನತೆಗೆ ಬರ್ತೀವಿ. ಅದರ ನಂತರ ನಾವು ದೇವರ ವಾಕ್ಯವನ್ನು ಹಂಚ್ಕೊಳ್ತೀವಿ. ಆವಾಗ ನಮ್ಮ ಹೃದಯಗಳು ದೇವರ ಮೇಲೆ ಇರುತ್ತೆ, ನಮ್ಮ ಕಣ್ಣುಗಳು, ಹೃದಯದ ಕಣ್ಣುಗಳು ದೇವರ ಮೇಲೆ ಇರುತ್ತೆ. ಆವಾಗ ನಮಗೆ ದೇವರು ಮಾತಾಡುವಂಥದ್ದು ಕೇಳಿಸುತ್ತೆ. ಅದೇ ಮುಖ್ಯ ಉದ್ದೇಶ. ಸೊ ಹಾಗೆ ಪೌಲನು ಕೂಡ, ಅವನು ಯಾವಾಗ ಧಾರ್ಮಿಕನಾಗಿದ್ದ ಆವಾಗ ಕುರುಡನಾಗಿದ್ದ. ಇವಾಗ ನಮ್ಮಲ್ಲಿ ಯಾರೆಲ್ಲ ಧಾರ್ಮಿಕರಾಗಿದ್ದಾರೆ ಇವಾಗ ಕೂಡ ಕುರುಡರಾಗಿದ್ದಾರೆ. ಅವ್ರಿಗೆ ಕಾಣಿಸ್ತಾ ಇಲ್ಲ, ದೇವ್ರು ಕಾಣಿಸ್ತಾ ಇಲ್ಲ. ಅವ್ರಿಗೇನು ಕಾಣಿಸ್ತಾ ಇದೆ? ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ? ಚಿಂತೆಗಳು, ನನಗೆ ಅದಿಲ್ಲ ಇದಿಲ್ಲ, ಗೊಣಗುಟ್ಟುವುದು, ದೂಷಣೆ ಹೇಳುವಂಥದ್ದು, ದೂರ ಹೇಳುವಂಥದ್ದು, ಇದೆಲ್ಲ ದೊಡ್ಡದಾಗಿ ಕಾಣಿಸ್ತಾ, ಅವ್ರ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾಕೆ? ಅವ್ರ ಕಣ್ಣುಗಳು ಕುರುಡಾಗಿದೆ. ಕಣ್ಣುಗಳು ತೆರೆಯಲ್ಪಟ್ರೆ ಏನಾಗುತ್ತೆ? ಅವ್ರಿಗೆ ದೇವರು ಕಾಣಿಸ್ತಾರೆ. ಇವಾಗ ಯೇಸು ಸ್ವಾಮಿ ಯಾವತ್ತು ಅವರು ಯಾವುದ್ರ ಬಗ್ಗೆನೂ ಅವರು ಗುಣಗುಟ್ಟಲಿಲ್ಲ, ದೂರ ಹೇಳಲಿಲ್ಲ. ಯಾಕೆ? ಅವ್ರು ಹೇಳಿದ್ರು, ಶುದ್ಧ ಹೃದಯ ಉಳ್ಳವರು ಧನ್ಯರು, ಅವ್ರು ಯಾರನ್ನ ನೋಡ್ತಾರೆ? ದೇವ್ರನ್ನ ನೋಡ್ತಾರೆ. ದೇವ್ರನ್ನ ನೋಡುವಾಗ ಹೇಗೆ ಗುಣಗುಟ್ಟುವಿಕೆ ಬರುತ್ತೆ? ಅದೇ ಸಹೋದರ ಹೇಳ್ತಾ ಇದ್ರು, ಫಿಲಿಪ್ಪಿ 4:4 ಪೌಲ ಏನು ಹೇಳ್ತಾನೆ? ಕರ್ತನಲ್ಲಿ ಸಂತೋಷ ಪಡಿರಿ. ಆದರೆ ಅವನು ಜೈಲಲ್ಲಿದ್ದಾಗ ಅವನು ಯಾರನ್ನ ನೋಡ್ತಾ ಇದ್ದ? ದೇವ್ರನ್ನ ನೋಡ್ತಾ ಇದ್ದ. ಯಾಕೆಂದ್ರೆ ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಅದಕ್ಕಾಗಿ ಅವನಿಗೇನು ದೂರು ಅಥವಾ ಗುಣಗುಟ್ಟುವಿಕೆ ಅದೆಲ್ಲ ಇರಲಿಲ್ಲ. ಅದಕ್ಕಾಗಿ ನಾವು ಈ ಥರ ಕೂಟಗಳಿಗೆ ಬರ್ತೀವಿ. ಇಲ್ಲಿ ಮಾತ್ರ ಅಲ್ಲ, ಭಾನುವಾರ ಮಾತ್ರ ಅಲ್ಲ, ಇಲ್ಲಿ ನಾವು ಎಲ್ಲರ ಹತ್ರ ಅನ್ಯೋನ್ಯತೆ ಮಾಡಿ ದೇವರ ಒಳ್ಳೆಯ ದೃಷ್ಟಿಯನ್ನು ನೋಡಿ, ದೇವ್ರನ್ನ ನೋಡಿ ನಾವು ಮನೆಗೆ ಹೋದಾಗ ಅದನ್ನ ಮುಂದುವರಿಸ್ತೀವಿ. ಸೋಮವಾರ, ಮಂಗಳವಾರ, ಬುಧವಾರ ಹೀಗೆ ಮುಂದುವರಿಸ್ತೀವಿ, ದೇವರ ಪ್ರಸನ್ನತೆಯಲ್ಲಿ ಜೀವಿಸೋದು. ಸೊ ಯೇಸು ಸ್ವಾಮಿ ಧಾರ್ಮಿಕರಲ್ಲ. ಯಾಕೆ? ಅವರ ದೇವರ ಪ್ರಸನ್ನತೆಯಲ್ಲಿ ಜೀವಿಸಿದ್ರು. ಪೌಲ ಒಂದ್ಸಲ ಧಾರ್ಮಿಕನಾಗಿದ್ದ, ಅವನು ಜನರ ಮುಂದೆ ಜೀವಿಸ್ತಾ ಇದ್ದ. ಅವನ ಆತ್ಮಿಕ ಕಣ್ಣುಗಳು ಕುರುಡಾಗಿದ್ವು, ಅವನು ಧಾರ್ಮಿಕನಾಗಿದ್ದ. ಅವನು ಬೈಬಲ್ ಓದ್ತಾ ಇದ್ದ, ಬೈಬಲ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು, ಹಳ ಒಡಂಬಡಿಕೆ. ಅವನು ಎಲ್ಲ ವಿಷಯದಲ್ಲೂ ಪ್ರವೀಣನಾಗಿದ್ದ. ಆದರೆ ಅವನಿಗೆ ದೇವರು ಕಾಣಿಸ್ತಾ ಇರಲಿಲ್ಲ, ನಿಜವಾದ ದೇವರು ಕಾಣಿಸ್ತಾ ಇರಲಿಲ್ಲ. ಧಾರ್ಮಿಕನಾಗಿದ್ದು ಹಂಗೆ ಬರೋಕ್ಕೆ ಸಾಧ್ಯ ಇದೆ.
ಇಲ್ಲಿ ಬಂದ್ಬಿಟ್ಟು ನಾವು ಕುಂತ್ಕೊಂಡು ದೇವ್ರನ್ನ ನೋಡಿ ನಾವು ಇಲ್ಲಿ ಕುಳಿತುಕೊಳ್ಳೋ ಸಾಧ್ಯತೆ ಇದೆ, ಮತ್ತೆ ದೇವ್ರನ್ನ ನೋಡದೆ ಬರೀ ಧಾರ್ಮಿಕರಾಗಿ ಕುಂತ್ಕೊಳ್ಳೋ ಕೂಡ ಸಾಧ್ಯ ಇದೆ. ಅದಕ್ಕಾಗಿ ಬಹಳ ಮುಖ್ಯ ನಾವು ದೇವ್ರನ್ನ ನೋಡುವಂಥದ್ದು. ಒಂದು ಸಲ ಅವನಿಗೆ ಆತ್ಮೀಕ ಕಣ್ಣುಗಳು ತೆರೆದಾಗ, ಯಾರಿಗೆ? ಪೌಲನಿಗೆ, ಅವನ ಜೀವಿತನೇ ಬದಲಾಗ್ಬಿಡ್ತು. ಅದಕ್ಕೆ ಅವನು ಏನ್ ಬರೀತಾನೆ? 2 ಕೊರಿಂಥ 5ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ನೋಡಿ, ಅವನ ಜೀವಿತದಲ್ಲಿ ಏನು ಒತ್ತಾಯ ಮಾಡ್ತಾ ಇತ್ತು? ಒತ್ತಾಯ ಅಂದ್ರೆ ಕಂಟ್ರೋಲ್ಸ್ ಮೀ, ಕನ್ಸ್ಟ್ರೈನ್ಸ್ ಮೀ, ಫೋರ್ಸಸ್ ಮೀ ಅಂತ ಇಂಗ್ಲಿಷ್ನಲ್ಲಿ ಹೇಳುತ್ತೆ. ಅಂದ್ರೆ ಅವನಿಗೆ ಒತ್ತಾಯ ಮಾಡ್ತಾ ಇತ್ತು. ಏನು ಒತ್ತಾಯ ಮಾಡ್ತಾ ಇತ್ತು? ಕ್ರಿಸ್ತನ ಪ್ರೀತಿ. ಇದು ಯಾರಿಗೆ ಕಣ್ಣು ತೆರೆಯಲ್ಪಟ್ಟಿರುತ್ತೆ ಅವರು ಮಾತ್ರ ಕ್ರಿಸ್ತನ ಪ್ರೀತಿಯನ್ನ ನೋಡ್ತಾರೆ. ಇವಾಗ ಸಹೋದರ ಜ್ಯಾಕ್, ಅವ್ರು ಯಾಕೆ ಅಂತ ಜೀವಿತವನ್ನ, ಅಂತ ತ್ಯಾಗದ ಜೀವಿತ, ಪ್ರೀತಿಯ ಜೀವಿತ, ಸಮಾಧಾನದ ಜೀವಿತವನ್ನ ಜೀವಿಸ್ಲಿಕ್ಕೆ ಸಾಧ್ಯ ಆಯ್ತು? ಅಂದ್ರೆ ಅವರು ಏನು ಭೂಮಿ ಮೇಲೆ ಇರ್ಲಿಲ್ವಾ? ಅವರು ಭೂಮಿ ಮೇಲಿದ್ರು, ಅವ್ರಿಗೂ 4 ಜನ ಮಕ್ಕಳಿದ್ರು, ಅವ್ರಿಗೂ ಹೋರಾಟಗಳಿತ್ತು, ಅವ್ರಿಗೂ ಮಾಂಸ ಇದೆ, ಲೋಕ ಇದೆ, ಪ್ರಚೋದನೆಗಳು ಮತ್ತೆ ಈ ಶೋಧನೆಗಳು ಇದೆ ಅಲ್ವಾ? ಹೌದಾ? ಅವ್ರೇನು ಪರಲೋಕದಿಂದ ಇಳಿದು ಬಂದ್ರ? ಇಲ್ಲೋ ಅಲ್ಲ, ನಮ್ಮ ತರನೇ ಅವರು ಬೆಳೆದಿದ್ರಲ್ವಾ? ಹಾಗೆ ಪೌಲ ಕೂಡ ಹಾಗೇನೆ, ಅವನಿಗೂ ಪ್ರಚೋದನೆಗಳೆಲ್ಲ ಇದೆ ಅಲ್ವಾ? ಶೋಧನೆಗಳಿದೆ. ಅದರಲ್ಲಿ ಅವ್ರು ಹೇಗೆ ಅವರು ದೇವ್ರ ಮುಂದೆ ಜೀವಿಸಿದ್ರು, ಅವ್ರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಅದಕ್ಕಾಗಿ ಮುಂದೆ ಏನು ಹೇಳ್ತಾರೆ? ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಅಂದ್ರೆ ನೋಡಿ, ಪೌಲನಿಗೆ ಏನು ಕಾಣಿಸ್ತಾ ಇತ್ತು? ಯೇಸು ಸ್ವಾಮಿ ನನಗಾಗಿ ಸತ್ರು, ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸಿ ಸತ್ರು, ತಂದೆಯಾದ ದೇವರು ನನ್ನನ್ನು ಬಹಳವಾಗಿ ಪ್ರೀತಿಸಿ ಯೇಸು ಸ್ವಾಮಿಯನ್ನ ಕೊಟ್ರು. ಇವಾಗ ಅವ್ರು ಯೇಸು ಸ್ವಾಮಿ ಸತ್ತದ್ರಿಂದ, ರಕ್ತ ಸುರಿಸಿದ್ರಿಂದ ನನ್ನ ಎಲ್ಲ ಹೃದಯದ ಪಾಪಗಳು ತೊಳೆಯಲ್ಪಟ್ಟವು. ಇನ್ನು ಮುಂದೆ ನಾನು ಏನಕ್ಕಾಗಿ ಜೀವಿಸಬೇಕು? ನೋಡಿ, ನಾನು ಸತ್ತೋಗ್ಬಿಟ್ಟೆ. ಯಾರು? ಪೌಲ. ತನಗಾಗಿ ಜೀವಿಸುವಂತ ಪೌಲ ಸತ್ತೋಗ್ಬಿಟ್ಟ. ಇವಾಗಿರುವಂತ ಪೌಲ ಯಾರು? ಕ್ರಿಸ್ತನಿಗಾಗಿ ಜೀವಿಸುವಂತ. ಮುಂದೆ ವಚನ ನೋಡಿ, ಅಲ್ಲಿ ಹೇಳಿದ್ರೆ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತ. ನೋಡಿ, ಯೇಸು ಸ್ವಾಮಿ ಸತ್ತಿದ ಉದ್ದೇಶ ಏನು? ನಾವು ಎಲ್ಲರೂ ಆತನಿಗಾಗಿ ಜೀವಿಸಬೇಕು. ಸೊ ಯಾರಿಗೆಲ್ಲ ಕಣ್ಣು ತೆರೆಯಲ್ಪಟ್ಟಿದೆ ಅವರು ಧಾರ್ಮಿಕರಾಗಿರೋದಿಲ್ಲ. ಹಾಡು ಧಾರ್ಮಿಕವಾಗಿ ಹಾಡೋದಿಲ್ಲ, ವಾಕ್ಯಗಳು ಓದುವಾಗ ಧಾರ್ಮಿಕವಾಗಿ ಓದೋದಿಲ್ಲ, ಪ್ರಾರ್ಥನೆ ಮಾಡುವಾಗ ಧಾರ್ಮಿಕವಾಗಿ ಮಾಡಲ್ಲ. ಧಾರ್ಮಿಕವಾಗಿ ಅಂದ್ರೆ ಒಂಥರ ಏನೋ ಮಾಡ್ಬೇಕಲ್ಲ ಅಂತ ಮಾಡೋದು. ಧಾರ್ಮಿಕತೆ ಅಂದ್ರೆ ಎಲ್ಲ ಸಭೆಗೆ ಹೋಗ್ತಾರಲ್ಲ, ಭಾನುವಾರ ಅಲ್ಲ ಇವತ್ತು, ಅದಕ್ಕೆ ಸಭೆಗೆ ಹೋಗ್ಬೇಕು. ಈ ಪೌಲನಿಗೆ ಆ ಥರ ಇರಲಿಲ್ಲ. ಪೌಲನಿಗೆ ಅವನ ಹೃದಯದಲ್ಲಿ ಒತ್ತಾಯ. ಏನು ಒತ್ತಾಯ ಮಾಡ್ತಾ ಇತ್ತು? ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತಾ ಇತ್ತು. ಆ ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ ನಿಮ್ಮ ಹೃದಯದಲ್ಲಿ ಒತ್ತಾಯ ಮಾಡ್ತಾ ಇದೆಯಾ? ಆವಾಗ ಮಾತ್ರ ನಾವು ಪೌಲನ ತರ ಜೀವಿಸ್ಲಿಕ್ಕೆ ಸಾಧ್ಯ ಆಗೋದು, ಮತ್ತೆ ಕ್ರಿಸ್ತನ ತರ ಜೀವಿಸ್ಲಿಕ್ಕೆ ಸಾಧ್ಯ ಆಗೋದು, ಮತ್ತೆ ಬಹಳಷ್ಟು ದೈವಿಕ ಜನರು ಜೀವಿಸ್ತಾ ಇದಾರಲ್ಲ, ಅದು ಸಾಧ್ಯ ಆಗೋದು. ಆ ಒತ್ತಾಯ ಹೇಗೆ ಬರುತ್ತೆ? ಅದು ಪವಿತ್ರಾತ್ಮನಿಂದ ಬರುವಂತಹದ್ದು. ನಮ್ಮ ಆತ್ಮಿಕ ಕಣ್ಣುಗಳು ತೆರೆದಾಗ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ತುಂಬಿಸಲ್ಪಡ್ತದೆ. ನಮ್ಮ ಹೃದಯದ ಕಣ್ಣುಗಳನ್ನು ತೆರೆಯುವಾತನು ಯಾರು? ಪವಿತ್ರಾತ್ಮನೇ. ಅವನು ಬಂದು ನಮ್ಮ ಹೃದಯದ ಕಣ್ಣುಗಳನ್ನು ತೆರೆದು ಪವಿತ್ರಾತ್ಮನು ನೆಲೆಸಿದಾಗ ಅದು ಸಾಧ್ಯ ಆಗುತ್ತೆ. 16ನೇ ವಚನ, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಅಂದ್ರೆ ಏನು ಅರ್ಥ? ಇವಾಗ ನೀವೆಲ್ಲ ಯಾಕೆ ಸಹೋದರ ಸಹೋದರಿಯರು? ನೀವೆಲ್ಲ ರಕ್ತ ಸಂಬಂಧಿಗಳ?
ಸೊ ಆದರೆ ಒಂಥರದಲ್ಲಿ ರಕ್ತ ಸಂಬಂಧಿಗಳು ಕ್ರಿಸ್ತನ ರಕ್ತದಿಂದ ಸಂಬಂಧ ಪಡ್ಕೊಂಡಿರೋರು. ಸೊ ನೀವೆಲ್ಲ ಕ್ರಿಸ್ತನ ರಕ್ತದಿಂದ ಸಂಬಂಧ ಪಡೆದಿರೋರು. ಅಂದರೆ ಆತ್ಮೀಕವಾಗಿ ನೀವು ಸಹೋದರ ಸಹೋದರಿಯರು. ಕ್ರಿಸ್ತನ ಆತ್ಮದಿಂದ ನೀವು ಸಹೋದರ ಸಹೋದರಿಯರು. ಕ್ರಿಸ್ತನ ರಕ್ತ ಸುರಿಸಿಲ್ಲ, ಅದು ನಿಮಗೆ ಹೊಸದಾಗಿ ಹುಟ್ಟಿಲ್ಲ ಅಂದರೆ ನೀವು ಯಾರು ಸಂಬಂಧಿಗಳಲ್ಲ. ಕೆಲವರು ಎದ್ದಿರ್ಬೋದು, ಬಟ್ ಆದರೆ ನಿಮಗೆ ಇರುವಂಥದ್ದು ಆತ್ಮಿಕ ಸಂಬಂಧ. ಅದು ಯೇಸು ಸ್ವಾಮಿ ತನ್ನ ತಾಯಿಗೆ ಹೇಳಿದಾಗ ಗೊತ್ತಾಗ್ಲಿಲ್ಲ, ತನ್ನ ತಮ್ಮಂದಿರಿಗೆ ಹೇಳಿದಾಗ ಗೊತ್ತಾಗ್ಲಿಲ್ಲ ಅವ್ರಿಗೆ. ಒಂದ್ಸಲ ಅವ್ರು ಬರ್ತಾರೆ, ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂತ ಮಾರ್ಕ 2 ಬರುತ್ತೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಇವನ್ಗೇನು ತಲೆ ಕೆಟ್ಟಿದ್ಯಾ ಅಂತ ನೋಡ್ಲಿಕ್ಕೆ ಬರ್ತಾರೆ ತಾಯಿ ಮತ್ತು ಸಹೋದರರು ಸಹೋದರಿಯರು. ಬಂದಾಗ ಯೇಸು ಸ್ವಾಮಿ ಮನೆ ಒಳಗಡೆ ಇರ್ತಾರೆ. ಸೊ ಯಾರೋ ಬಂದು ಹೇಳ್ತಾರೆ, ನಿಮ್ಮ ತಾಯಿ ತಮ್ಮಂದಿರೆಲ್ಲ ಬಂದಿದ್ದಾರೆ ಅಂತ. ಅದಕ್ಕೆ ಏನು ಹೇಳಿದ್ರು ಯೇಸು ಸ್ವಾಮಿ? ಯಾರು ನನ್ನ ತಾಯಿ, ಯಾರು ನನ್ನ ತಮ್ಮಂದಿರು, ಯಾರು ನನ್ನ ತಂದೆ, ಯಾರು? ದೇವರ ಚಿತ್ತವನ್ನು ಮಾಡುವಂಥವ್ರು. ಇಲ್ಲಿ ಪೌಲನಿಗೆ ಕಣ್ಣು ತೆರೆಯಲ್ಪಟ್ಟಿತ್ತು, ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನನ್ನ ಸಹೋದರರು ಯಾರು? ಶರೀರ ಸಂಬಂಧಿಗಳಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಶರೀರ ಸಂಬಂಧಿಗಳಲ್ಲ. ಇವಾಗ ನಾನು ಬ್ರಜಾಕ್ ಒಂದ್ಸಲ ಹೀಗೆ ಹೇಳಿದ್ರು, ನನ್ನ ಮಕ್ಕಳಾಗಿದ್ದಾಗ ನಾನು ನೋಡ್ತಾ ಇದ್ದೆ, ಆದರೆ ನನ್ನ ಪ್ರಾರ್ಥನೆ ಮತ್ತು ಆಶೆ ಏನಾಗಿತ್ತು ಅಂದ್ರೆ ಅವರು ಒಂದು ದಿವಸ ನನ್ನ ಸಹೋದರರಾಗಬೇಕು. ಅವ್ರ ಮಕ್ಕಳೆಲ್ಲ ಅವ್ರಿಗೆ ಸಹೋದರರಾಗ್ಬಿಟ್ರಲ್ಲ ಇವಾಗ. ನೋಡಿ, ಅವ್ರ ಮಕ್ಕಳು ಮಾತ್ರ ಅಲ್ಲ, ಇವಾಗ ಅವ್ರ ಮೊಮ್ಮಕ್ಕಳು ಕೂಡ ಅವರ ಸಹೋದರರು. ಹೇಗೆ? ಕ್ರಿಸ್ತನಲ್ಲಿ. ಅದು ನಮ್ಮ ಆಶೆ ಆಗಿರ್ಬೇಕು. ನಾವು ಆತ್ಮೀಕವಾಗಿ ಸಹೋದರ ಸಹೋದರಿಯರಾಗಬೇಕು. ಯಾರ ಸಹೋದರ ಸಹೋದರಿಯರು? ಯೇಸು ಸ್ವಾಮಿಯ ಸಹೋದರ ಸಹೋದರಿ. ಓಕೆ, ಇದು ನಮ್ಮ ಕಣ್ಣುಗಳು ತೆರೆದ್ರೆ ಮಾತ್ರ ಅದು ಕಾಣಿಸುತ್ತೆ. ಹಾಗೆ ಪೌಲನ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಅವ್ರಿಗೆ ಮಾನವಿಕ ಸಂಬಂಧ ಇರಲಿಲ್ಲ. ಪೇತ್ರನನ್ನ ನೋಡಿ, ಪೇತ್ರನ ಜೊತೆ ಏನು ಸಂಬಂಧ ನನಗೆ? ಪೇತ್ರನ ಜೊತೆ ಸಂಬಂಧ ಇದ್ದಿದ್ದು ಕ್ರಿಸ್ತನ ಮುಖಾಂತರ, ಒಂದು ಸಹೋದರ ಸಂಬಂಧ. ಅಯ್ಯೋ, ಇಲ್ಲಿ ಹೇಳ್ತಾರೆ ಕ್ರಿಸ್ತನನ್ನು ಕೂಡ ಒಂದ್ಸಲ, ಅಂದ್ರೆ ಅವ್ರು ಹೇಳ್ಬೋದು, ಆಗಿನ ಸಮಯದಲ್ಲಿ ಅವ್ರು ಯೇಸು ಕ್ರಿಸ್ತನನ್ನ ನೋಡಿ ಜೀವಿಸಿದ್ರು. ಅವಾಗ ಪೌಲ ಹಾಗೆ ಹೇಳ್ತಾನೆ, ಯೇಸು ಸ್ವಾಮಿಯನ್ನು ಕೂಡ ನಾವು ನೋಡಿದ್ದೀವಿ, ಯೇಸು ಸ್ವಾಮಿ ಬೆಳೆದಿದ್ದು ನಾವು ನೋಡಿದ್ದೀವಿ. ಆದರೆ ನಮ್ಮ ಸಂಬಂಧ ಬಂದು ಶರೀರವಾದ ಸಂಬಂಧ ಅಲ್ಲ, ನಮಗೆ ಆತ್ಮಿಕ ಸಂಬಂಧ. ಅದಕ್ಕಾಗಿ ಹೇಳ್ತಾರೆ ಮುಂದೆ 17ನೇ ವಚನದಲ್ಲಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ, ಪೂರ್ವ ಸ್ಥಿತಿ ಹೋಯ್ತು, ಅವನು ಹೊಸದಾದ್ನು. ಸೊ ಇದು ನಮ್ಮ ಜೀವಿತದಲ್ಲಿ ನಡೆದಿರ್ಬೇಕು, ಅದು ಬಹಳ ಮುಖ್ಯ. ಯಾವುದು? ನನ್ನ ಹಳೇ ವ್ಯಕ್ತಿ, ಪೌಲ ಹೇಳ್ತಾ ಇದ್ದಾನೆ, ಹಳೇ ಪೌಲ ಹೋಗ್ಬಿಟ್ಟ. ಯಾರು? ಶಾರೀರಿಕ ಸಂಬಂಧ ಇರುವಂಥವನು, ಸ್ವಾರ್ಥಕ್ಕಾಗಿ ಜೀವಿಸುವಂಥವನು, ಆ ಪೌಲ ಹೋಗ್ಬಿಟ್ಟ. ಇವಾಗ ಇರುವಂಥ ಪೌಲ ಯಾರು? ಇವಾಗ ಕ್ರಿಸ್ತನಿಗಾಗಿ ಜೀವಿಸುವಂಥ ಪೌಲ, ಸ್ವಾರ್ಥಕ್ಕೆ ಸತ್ತಿರುವಂಥ ಪೌಲ. ಪೌಲನ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಹಾಗೆ ನಾವು ಕೂಡ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿರ್ಬೇಕು. ನಾವು ಹಾಡಾಡುವಾಗಲಿ, ವಾಕ್ಯ ಕೇಳುವಾಗಲಿ, ಪ್ರಾರ್ಥನೆ ಮಾಡುವಾಗಲಿ, ಮುಖ್ಯವಾಗಿ ನಾವು ಏನು ನೋಡಬೇಕು? ದೇವ್ರನ್ನ ನೋಡುವಂಥವ್ರಾಗಿರ್ಬೇಕು. ರೋಮ 14ನೇ ಅಧ್ಯಾಯ. ರೋಮ 14:7ನೇ ವಚನ. ನಮ್ಮಲ್ಲಿ ಯಾವನಾದರೂ ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ನೋಡಿ, ಪೌಲನು ಕಣ್ಣು ತೆರೆದಂಥ ವ್ಯಕ್ತಿ. ದೇವರು ಪೌಲನ ಕಣ್ಣು ತೆಗೆದಿದ್ರು. ನಮ್ಮ ಕಣ್ಣು ತೆಗ್ದಿದ್ಯಾ? ನಮ್ಮ ಕಣ್ಣು ತೆಗ್ದಿದ್ರೆ ನಾವು ಏನು ಹೇಳ್ತೀವಿ ಪೌಲನ ಜೊತೆಲಿ? ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ. ನೋಡಿ, ನಾವು ಸತ್ರೂ ಕರ್ತನಿಗೆ, ದೇವರಿಗಾಗೆ ಸಾಯೋದು. ಸೊ ಅದಕ್ಕೆ ಏನು ಹೇಳ್ತೇವೆ ದೇವರ ವಾಕ್ಯ, ಅವರು ಕರ್ತನಲ್ಲಿ ಸತ್ತರು ಅಥವಾ ನಿದ್ರಿಸಿದರು ಅಂತ ಹೇಳ. ನಾವು ಏನು ಊಟ ಮಾಡಿದ್ರು ಕರ್ತನಿಗಾಗೆ ಮಾಡ್ತೀವಿ, ಏನೇ ಮಾಡಿದ್ರು ಕರ್ತನಿಗಾಗೆ ಮಾಡ್ತೀವಿ, ಆತನ ಮಹಿಮೆಗಾಗಿ. 1 ಕೊರಿಂಥ 10:31 ಅನ್ಸುತ್ತೆ. ಸೊ ಅದಕ್ಕಾಗಿ ಇನ್ನು ಮುಂದೆ ಬದುಕಿದರು ಸತ್ತರು ನಾವು ಕರ್ತನವರೇ. ಯಾಕಂದರೆ ಸತ್ತವರಿಗೂ ಜೀವಿಸುವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು
ಜೀವಿತನಾದನು. ಇದು ಮುಖ್ಯ. ಇದು ನಮಗೆ ಬರೀ ಒಂದು ವಾಕ್ಯವಾಗಿರಬಾರ್ದು, ಇದು ನಮ್ಮ ಜೀವಿತವಾಗಿರ್ಬೇಕು ಪ್ರತಿ ದಿವಸ. ಇದು ಭಾನುವಾರ ಹೇಳುವಂಥ ಮಾತಲ್ಲ, ಸೋಮವಾರ ನಾವು ಹೇಳಬೇಕು. ನಮಗ ಪಾರ್ಟ್ನರ್ಸ್ ಜೊತೆ, ಗಂಡ ಹೆಂಡತಿ ಜೊತೆ ತೊಂದರೆ ಇದ್ದಾಗ ಅವಾಗ ಹೇಳಬೇಕು, ನಾನು ಜೀವಿಸಿದ್ರೆ ದೇವರಿಗಾಗಿ ಜೀವಿಸ್ತೀನಿ. ನಾನೇನು ಜಗಳ ಮಾಡೋಕ್ಕೆ ಕುಂತ್ಕೊಳ್ಳಲ್ಲ, ನನ್ನನ್ನು ನಾನು ಒಳ್ಳೆಯವನು ಅಥವಾ ಒಳ್ಳೆಯವಳು ಅಂತ ತೋರಿಸ್ಲಿಕ್ಕಾಗಿ ಜೀವಿಸ್ತಾ ಇಲ್ಲ. ದೇವರು ನನ್ನ ಮೆಚ್ಕೊಂಡ್ರೆ ಸಾಕು, ನಾನು ದೇವ್ರ ಮುಂದೆ ಜೀವಿಸ್ತೀನಿ. ಈ ಒಂದು ಧೈರ್ಯ ನಮಗಿರಬೇಕು. 1 ಕೊರಿಂಥ 6, ಇದು ಕೂಡ ಪೌಲ ಹೇಳಿದ್ದು. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದನ್ನು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಇದು ನೋಡಿ, ಪೌಲನ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ನೀವು ನಿಮ್ಮ ಶರೀರ ಪವಿತ್ರಾತ್ಮನ ಆಲಯ, ನಿಮಗೆ ಸೇರಿದ್ದಲ್ಲ. ನೀವು ಸಾಯೋವರೆಗೆ ಆ ಆಲಯವನ್ನು ಕಾಪಾಡಿಕೊಳ್ಬೇಕು. ಅಂದರೆ ನಿಮ್ಮ ಹೃದಯಗಳನ್ನು ಕಾಪಾಡಿಕೊಳ್ಬೇಕು. ಯಾಕೆ? ಅಲ್ಲಿ ಪವಿತ್ರಾತ್ಮನ ನೆಲೆಸಬೇಕು. ನೀವು ನೆಲೆಸಿದ್ದು ಆಯ್ತು, ನೀವು ನೆಲೆಸಿದ್ರಿ, ನಿಮಗಾಗಿ ಜೀವಿಸಿದ್ರಿ, ಪಾಪ ಮಾಡಿದ್ರಿ. ಇವಾಗ ಆ ಪಾಪ ಮಾಡುವಂಥ ವ್ಯಕ್ತಿ ಸತ್ತೋಗ್ಬಿಟ್ಟ, ನೀವು ಹೊಸದಾಗಿ ಹುಟ್ಟಿದಿರ. ಇವಾಗ ಯಾರು ಜೀವಿಸುವುದು ನಿಮ್ಮಲ್ಲಿ? ಪವಿತ್ರಾತ್ಮನ ಜೀವಿಸುವುದು, ಕ್ರಿಸ್ತನ ಜೀವಿಸುವುದು. ಕ್ರಿಸ್ತನು ಅಂದರೆ ಕ್ರಿಸ್ತನು ಇವಾಗ ಪರಲೋಕದಲ್ಲಿದ್ದಾರೆ. ಕ್ರಿಸ್ತನು ತನ್ನ ಬದಲಿಗೆ ಯಾರನ್ನ ಕಳಿಸಿದ್ದಾರೆ? ಪವಿತ್ರಾತ್ಮನನ್ನು ಕಳಿಸಿದ್ದಾರೆ. ಇವಾಗ ನಿಮ್ಮ ಶರೀರ, ನಿಮ್ಮ ಹೃದಯ ಯಾರಿಗೆ ಸೇರಿದ್ದು? ದೇವ್ರಿಗೆ ಸೇರಿದ್ದು. ನಿಮ್ಮಲ್ಲಿ ಯಾರು ಜೀವಿಸಬೇಕು? ಪವಿತ್ರಾತ್ಮನ ಜೀವಿಸಬೇಕು. ಅವನಿಗೆ ಬಿಟ್ಟಿದ್ದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಯಾಕೆಂದ್ರೆ ಯಾರೋ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನ. ಯಾರು? ದೇವರು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಕ್ರಿಸ್ತನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಮತ್ತೆ ಪೇತ್ರ ಇನ್ನೊಂದು ಮಾತು ಹೇಳ್ತಾರೆ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. 2:24ರಲ್ಲಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದಿರಿ. ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ನೋಡಿ, ಇಲ್ಲಿ ಪೇತ್ರನ ಕಣ್ಣುಗಳು ತೆರೆಯಲ್ಪಟ್ಟು ಅವ್ರು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವಾಗ ನಾನು ನನ್ನ ಸ್ವಂತ ಜೀವಿತ ಅಲ್ಲ, ಇದು ನನಗೆ ದೇವರು ಕೊಟ್ಟಿರೋದು. ಇವಾಗ ನಾನು ಪಾಪಕ್ಕಾಗಿ ಜೀವಿಸೋದು ಅಂದ್ರೆ ಏನು? ಸ್ವಾರ್ಥಕ್ಕಾಗಿ ಜೀವಿಸೋದು. ನಾನು ನನಗಾಗಿ ಜೀವಿಸ್ತಾ ಇದ್ರೆ ಅದು ನನಗಾಗಿ ಸ್ವಾರ್ಥಕ್ಕಾಗಿ ಜೀವಿಸ್ತಾ. ಇನ್ನು ಮುಂದೆ ನಾನು ನನಗೆ ಸ್ವಾರ್ಥಕ್ಕಾಗಿ ಜೀವಿಸಲ್ಲ, ನನಗಾಗಿ ಜೀವಿಸಲ್ಲ, ದೇವರ ನೀತಿಗಾಗಿ. ಅಂದ್ರೆ ದೇವರಿಗೆ ಏನು ಸರಿ ಕಾಣಿಸುತ್ತೆ ಹಾಗೆ ಜೀವಿಸುವಂತ ಜೀವಿತಕ್ಕೆ ನನಗೆ ಕೊಡಲ್ಪಟ್ಟಿದೆ. ಇನ್ನು ಮುಂದೆ ನಾವು ಯಾರು ಪಾಪವನ್ನು ಮಾಡಬಾರ್ದು. ಯಾಕೆಂದ್ರೆ ಯೇಸು ಸ್ವಾಮಿ ನಮ್ಮ ಪಾಪಕ್ಕಾಗಿ ಸತ್ತನಲ್ಲ. ಇವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಾವು ನಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಯಾರು? ಯೇಸು ಸ್ವಾಮಿ ಹತ್ರ ಬಂದಿದ್ದೀವಿ. ಇನ್ನು ಮುಂದೆ ಅವ್ರಿಗಾಗಿ ಜೀವಿಸ್ಬೇಕು. ಅದು ಆತ್ಮಿಕ ಜೀವಿತ. ಧಾರ್ಮಿಕ ಜೀವಿತ ಅಂದ್ರೆ ಹಾಡುಗಳಾಡೋದು, ದೇವ್ರ ವಾಕ್ಯ ಓದೋದು, ಪ್ರಸಂಗಗಳು ಕೇಳೋದು, ಊಟಕ್ಕೆ ಬರೋದು, ಹಿಂದೆ ಹೋಗ್ಬಿಟ್ಟು ಏನ್ ಮಾಡೋದು? ನಮಗಾಗಿ ಜೀವಿಸುವಂತ. ಆದ್ರೆ ಪೌಲನಿಗಾಗಿರ್ಲಿಲ್ಲ. ಪೌಲನಿಗೆ ಒಳಗಡೆ ಪವಿತ್ರಾತ್ಮನು ಒತ್ತಾಯ ಮಾಡ್ತಾ ಇದ್ದ. ಒತ್ತಾಯ, ಕನ್ಸ್ಟ್ರೈನ್ಡ್, ಒಂಥರ ಒತ್ತಾಯ ಮಾಡೋದು. ಇಲ್ಲ, ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡುತ್ತೆ. ನಾನು ನಿನಗಾಗಿ ಸತ್ತಿದ್ದೀನಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಿನಗಾಗಿ ಜೀವಿಸ್ಬೇಡ, ನನಗಾಗಿ ಜೀವಿಸು, ಪಾಪಕ್ಕಾಗಿ ಜೀವಿಸ್ಬೇಡ, ಸ್ವಾರ್ಥಕ್ಕಾಗಿ ಜೀವಿಸ್ಬೇಡ,
ಲೋಕಕ್ಕಾಗಿ ಜೀವಿಸಬೇಡ. ಈ ಒಂದು ಜೀವಿತವನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ದೇವರು ನಮಗೆ ಸಹಾಯ ಮಾಡಲಿ. ಪವಿತ್ರ ಆತ್ಮನ ಸಹಾಯದಿಂದ ನಾವು ಆತನ ನೀತಿಗಾಗಿ ಜೀವಿಸುವಂಥವ್ರಾಗಿರೋಣ. 2 ಕೊರಿಂಥಿಯ 5ನೇ ಅಧ್ಯಾಯ 14ನೇ ವಚನ ನಾವು ನೋಡ್ಕೊಂಡ್ವಿ. ಕ್ರೈಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಬ್ರದರ್ ಹೇಳ್ತಾ ಇದ್ರಲ್ಲ, ಪೌಲನು ಸೌಲನಾಗಿದ್ದಾಗ ಧಾರ್ಮಿಕವಾಗಿ ಕ್ರೈಸ್ತರನ್ನು ಅಲ್ಲಿ ಬಾಧೆಗಳಿಗೆ ಮಾಡಿಬಿಟ್ಟು ಅಲ್ಲಿ ಸಭೆಗೆ ತುಂಬ ಒಂದು ಪರ್ಸಿಕ್ಯೂಟಿಂಗ್ ಆ ಬಾಧೆಗಳನ್ನು ಕೊಡ್ತಾ ಇದ್ರು ಸಭೆಗೆ. ಬಟ್ ಹಿಂಸೆ ಕೊಡ್ತಾರೆ. ಅದೇ ಪೌಲನು ಸಭೆಗೆ ಒಂದು ಆಶೀರ್ವಾದವಾಗಿ ಸಭೆಯನ್ನು ಕಟ್ಟುವ ಒಂದು ವ್ಯಕ್ತಿಯಾಗಿ ಮಾಡಿದೇನೆಂದ್ರೆ ಯೇಸು ಕ್ರಿಸ್ತನ ಪ್ರೀತಿ. ಇಲ್ಲಿ ಹೇಳುತ್ತೆ, ಕ್ರೈಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. 1 ಕೊರಿಂಥಿ 13 ನೋಡ್ತೀವಿ, ವಾಟ್ ಈಸ್ ಲವ್? ಲವ್ ಇಸ್ ಪೇಷಂಟ್. ಫಸ್ಟ್ ಥಿಂಗ್, ಕ್ಯಾರೆಕ್ಟರ್ ಆಫ್ ಲವ್ ಇಸ್ ಪೇಷಂಟ್. ಅದು ಇಟ್ ಈಸ್ ಪೇಷಂಟ್ ಮೀನ್ಸ್ ಅದು ತಾಳ್ಮೆ. ತಾಳ್ಮೆ ಅಂದ್ರೆ ಅದು ಹ್ಯುಮಿಲಿಟಿ ಆಗುತ್ತಲ್ಲ, ತಾಳ್ಮೆ. ಓಕೆ, ಫಾರ್ ಪೇಷನ್ಸ್. ಸೊ ಹಂಗಂದ್ರೆ ನಾವು ಕೆಲಸಕ್ಕೆ ನೋಡಿದ್ವಿ, ಲವ್ ಡಸಂಟ್ ಫೋರ್ಸ್. ಪ್ರೀತಿ ಬಂದ್ಬಿಟ್ಟು ಒತ್ತಾಯ ಮಾಡಲ್ಲ ಅಂತ ನಾವು ಹೇಳಿರ್ತೀವಿ. ಆದ್ರೆ ಇಲ್ಲಿ ಹೇಳ್ತದೆ, ಕ್ರೈಸ್ತನ ಪ್ರೀತಿ ನಮಗೆ ಒತ್ತಾಯ ಮಾಡುತ್ತದೆ. ಇದು ಯಾವ ತರ ಪ್ರೀತಿ? ಬರೀ ಏನು ನಾವೇನೇ ಮಾಡಿದ್ರು ದ ಡ್ರೈವಿಂಗ್ ಫೋರ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಯೇಸು ಕ್ರಿಸ್ತನ ಪ್ರೀತಿ. ಅನೇಕ ಬೇರೆ ಧರ್ಮಗಳಲ್ಲಿ ಧಾರ್ಮಿಕರಿರ್ತಾರೆ, ಭಕ್ತರಿರ್ತಾರೆ. ಇನ್ ಅದರ್ ರಿಲಿಜನ್ಸ್ ದೇರ್ ಆರ್ ಡಿವೋಟೀಸ್, ಭಕ್ತರು. ಬಟ್ ಇನ್ ಕ್ರಿಸ್ಟಿಯಾನಿಟಿ ದೇರ್ ಇಸ್ ನೋ ಡಿವೋಟೀಸ್. ನೀವು ಬೈಬಲ್ ಎಲ್ಲೇ ಹೋದ್ರೂ ಭಕ್ತರು, ಕ್ರೈಸ್ತನ ಭಕ್ತರು ಅಂತ ಎಲ್ಲೇ ಇರಲ್ಲ. ಇನ್ ಕ್ರಿಸ್ಟಿಯಾನಿಟಿ ವಿ ಡೋಂಟ್ ಹ್ಯಾವ್ ಡಿವೋಟೀಸ್, ವಿ ಹ್ಯಾವ್ ಡಿಸೈಪಲ್ಸ್. ಕ್ರೈಸ್ತತ್ವ ಮಾರ್ಗದಲ್ಲಿ ಏನಂದ್ರೆ ಯಾರು ಭಕ್ತರಿರಲ್ಲ, ಶಿಷ್ಯಂದ್ರಿಯಾಗಿರ್ತಾರೆ. ಮೀನ್ಸ್ ಶಿಷ್ಯಂದ್ರಂದ್ರೆ ಯಾರು? ಯೇಸುವನ್ನು ಹಿಂಬಾಲಿಸು, those who follow Christ, those who follow the master, they are called disciples. ಯೇಸು ಕ್ರಿಸ್ತನ ಹಿಂಬಾಲಿಸುವವರು ಶಿಷ್ಯಂದ್ರಾಗಿರ್ತಾರೆ. ಯೋಹಾನ 21 ಅಧ್ಯಾಯ ತಿರುಗಿಸ್ಕೊಳ್ಳೋಣ. ಜಾನ್ ಚಾಪ್ಟರ್ 21. ಅಲ್ಲಿ ನಿಮ್ಮ ಬೈಬಲಲ್ಲಿ ರೆಡ್ ಲೆಟರ್ ವರ್ಡ್ ಇದ್ರೆ, ಯೇಸು ಸ್ವಾಮಿ ಹೇಳಿದ ಮಾತೆಲ್ಲ ಆ ರೆಡ್ ಲೆಟರ್ ಅಲ್ಲಿ ಇದ್ರೆ 19th ವರ್ಸ್ ಅಲ್ಲಿ 19ನೇ ವಚನ, ಜಾನ್ 21 ವರ್ಸ್ 19. ಯೇಸು ಪೇತ್ರನನ್ನು ನೋಡಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸು ಅಂತಿರುತ್ತೆ. ದ ಲಾಸ್ಟ್ ಪಾರ್ಟ್ 19 ಓದಿ ಬ್ರದರ್. ಸೊ ಪೇತ್ರನಿಗೆ ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸು ಮೀನ್ಸ್ ನೀನು ನನ್ನ ಡಿಸೈಪಲ್ ಆಗು, ನನ್ನ ಫಾಲೋ ಮಾಡು, ನನ್ನನ್ನು ಹಿಂಬಾಲಿಸು ಅಂತ ಅಲ್ಲಿ ಯೇಸು ಹೇಳ್ತಿದ್ರು. ಬಟ್ ನನ್ನನ್ನು ಹಿಂಬಾಲಿಸು ಅಂತ ಹೇಳಕ್ ಮುಂಚೆ ಈ ಹ್ಯಾವ್ ಟು ಟೆಸ್ಟ್ ಹಿಮ್. ಆತನನ್ನು ಅಲ್ಲಿ ಪರೀಕ್ಷೆ ಮಾಡ್ಬೇಕಾಗಿತ್ತು. ಆ ಒಂದು ಟೆಸ್ಟ್ ಆಗ್ಬೇಕಿತ್ತು. ಅದು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ 15ರಲ್ಲಿ, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಇಸ್ ಪರ್ಸನಲಿ ಆಸ್ಕಿಂಗ್. ಇವಾಗ ನಾವು ಇಲ್ಲಿ ಬ್ರದರ್ ಇಲ್ಲೆಲ್ಲ ಇರ್ತೀವಿ, ಬ್ರದರ್ ಅಂತ ಹೆಸರು ಕಲಿತೀವಿ ಅಲ್ವಾ? ಇವಾಗ ನನ್ನ ಹೆಸರು ರಂಜಿತ್, ಸನ್ ಆಫ್ ಎಬಿನೇಸರ್ ರಂಜಿತ್ ಅಂತ ಯಾರು ಹೇಳಲ್ಲ ಅಲ್ವಾ? ಯಾವಾಗ ಹೇಳ್ತೀರಾ? ನಿಮ್ಮ ತಂದೆ ಹೆಸರು ಹೇಳಿ ಸಿಸ್ಟರ್ ಅಂತ ಹೇಳ್ತಾರ? ಇಲ್ಲ. ಬಟ್ ಹಿಯರ್ ಈ ಪರ್ಸನಲಿ ಮೇಡ್ ಇಟ್. ನಿನಗೆ ಹೇಳ್ತಾ ಇರೋದು, ಪರ್ಸನಲಿ ನಾನು ಕೇಳ್ತಾ ಇದ್ದೀನಿ, ಇಲ್ಲಿರೋರಿಗೆ ಎಲ್ಲರಿಗಿಂತ ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ಪೇತ್ರನ ಏನ್ ಹೇಳ್ತಾರೆ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂದನು. ಓಕೆ, ಅವಾಗ ಏನ್ ಹೇಳ್ತಾರೆ ಆತನಿಗೆ, ನನ್ನ ಕುರಿ ಮರಿಗಳನ್ನು ಮೇಯಿಸು. ಮತ್ತೆ ಅದೇ
16 16 ಹೇಳ್ತಾನೆ, ಯೋನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ. ಸೆಕೆಂಡ್ ಟೈಮ್ ಕೇಳ್ತಿದ್ದಾರೆ, ನನ್ನ ಪ್ರೀತಿ ಮಾಡ್ತಾ ಇದೆಯಾ? ಅದಕ್ಕೂ ಪೇತ್ರನು ಹೇಳ್ತಾರೆ, ಕೇಳಲು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಓಕೆ, ಅಲ್ಲೇ ನಿಲ್ಸಿಲ್ಲ. ಮತ್ತೆ ಹೇಳ್ತಾರೆ, ನನ್ನ ಕುರಿಗಳನ್ನು ಮೆಚ್ಚು. 17ನೇ ವಚನದಲ್ಲಿ ಮತ್ತೆ ಹೇಳ್ತಾರೆ, ಯೋನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯಾ. ಥರ್ಡ್ ಟೈಮ್ ಈಸ್ ಆಸ್ಕಿಂಗ್. ನೌ ಹಿ ಕೇಮ್ ಟು ನೋ ಆಲ್ ದಿಸ್ ವೈಲ್. ನಾನು ಯೇಸು ಸ್ವಾಮಿ ಪದೇ ಪದೇ ಕೇಳ್ತಾ ಇರುವಾಗ, ಇವಾಗ ಯಾರ ನಿಮ್ಮನ್ನ ಬೆಳಗ್ಗೆ ಕೇಳಿರ್ಬೋದು, ಬ್ರದರ್ ತಿಂಡಿ ಆಯ್ತಾ ಅಂತ. ಹೌದು ಬ್ರದರ್ ಆಯ್ತು. ಮತ್ತೆ ಬ್ರದರ್ ತಿಂಡಿ ಆಯ್ತಾ? ಆಯ್ತು ಬ್ರದರ್. ಮೂರನೇ ಸರಿ ಬ್ರದರ್ ತಿಂಡಿ ಆಯ್ತಾ ಅಂದ್ರೆ ಏನಾಯ್ತು ಇವ್ರಿಗೆ, ಕಿವಿ ಕೇಳ್ತಾ ಇಲ್ವಾ ಅಂತ. ಬಟ್ ಆ ಥರ ಇಲ್ಲ ಇಲ್ಲಿ. ಜೀಸಸ್ ವಾಂಟೆಡ್ ಟು ಕಮ್ ಟು ದ ರಿಯಲೈಸೇಷನ್. ಇವತ್ತು ನಮ್ಮಗೂ ದೇವರು ಅದೇ ಕೇಳ್ತಾ ಇದಾರೆ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ? ಹೌದು ಸ್ವಾಮಿ, ಪ್ರೀತಿ ಇಟ್ಟಿದ್ದೀನಿ. ನಾವು ನಿಜವಾದ ಪ್ರೀತಿ ಇಟ್ಟಿಲ್ಲ, ಅವ್ರ ಮೇಲೆ ಇಲ್ಲ ಅಂತ ಯೇಸು ಸ್ವಾಮಿ ಗೊತ್ತು. ಅದಕ್ಕೆ ಪದೇ ಪದೇ ಮತ್ತೆ ಕೇಳ್ತಾ ಇದಾರೆ, ಯು ರಿಯಲಿ ಅಗ್ರಿ ಯು ಲವ್ ಮೀ? ಇನ್ ಎಲ್ಲದಕ್ಕಿಂತ ಊಟಕ್ಕೆ ಬರೋದು, ಮೀಟಿಂಗ್ ಅಟೆಂಡ್ ಮಾಡೋದು, ದೇವ್ರ ಕಡೆ ಕೆಲವರೆಲ್ಲ ದೇವ್ರ ಹತ್ರ ಹ್ಯಾಕ್ ಬರ್ತಾರೆ, ನನಗೆ ಇದು ಬೇಕು, ಅದು ಬೇಕು. ಯು ರಿಯಲಿ ಲವ್ ಮೀ? ಅದೆಲ್ಲ ಕೊಟ್ಟಿಲ್ಲ ಅಂದ್ರೆ ನನ್ನ ನೀನ್ ಪ್ರೀತಿ ಮಾಡ್ತೀಯಾ? ದಟ್ ಈಸ್ ದ ಮಾರ್ಕ್. ಅದೇ ಒಂದು ಒಂದು ಏನಂದ್ರೆ ಗುರಿ, ಇದು ಗುರುತು. What is the mark that I love God? Lord, you don't give me anything also, I still love you because you have given your life. ಯೇಸು ಸ್ವಾಮಿ ತನ್ನ ಜೀವವನ್ನೇ ನಮ್ಗೆ ಕೊಟ್ಟಿದ್ದಾರೆ. ತನ್ನ ಶರೀರದಲ್ಲಿರುವ ಎಲ್ಲಾ ರಕ್ತವನ್ನು ಸುರಿಸಿ ನಿಮ್ಮನ್ನು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನ್ ನಮ್ಗೆ ಬೇಕು? ರೋಮಾಯರು ಹೇಳುತ್ತೆ, ತಂದೆಯಾದ ದೇವರು ತನ್ನ ಕೊನೆ ಮಗನನ್ನು ನಮ್ಗೆ ಕೊಟ್ಟಿದೆ, ಇನ್ನೇನ್ ಕೊಡಲ್ಲ ನಮ್ಗೆ. ಅದಕ್ಕೆ ಪೌಲ್ ಹೇಳ್ತಾನೆ, ಜೀಸಸ್ ಹ್ಯಾಸ್ ಗಿವನ್ ಹಿಸ್ ಲೈಫ್. ಆ ಒಂದು ಪ್ರೀತಿ ಯೇಸು ಸ್ವಾಮಿ ನನ್ನ ಮೇಲೆ ತೋರಿಸಿದ್ದಾರೆ. ಯಾವಾಗ? ನಾವೆಲ್ಲ ಪಾಪವೆಲ್ಲ ಬಿಟ್ಟು ನಾವೆಲ್ಲ ಪರಿಶುದ್ಧರಾಗಿ ಬಂದಾಗ ಇಲ್ಲ, ನಾವು ಪಾಪಿಗಳಾಗಿರುವಾಗ ಯೇಸು ಸ್ವಾಮಿ ನಮಗಾಗಿ ಸತ್ತರು. ಆ ಒಂದು ಪ್ರೀತಿ ಡ್ರೈವಿಂಗ್ ಫೋರ್ಸ್. ಅದೇ ನಮ್ಮ ಏನೇ ನಾವು ಮಾಡಿದ್ರು ನಾವು ಪ್ರೀತಿಯಿಂದ ಮಾಡಕ್ಕೆ ನಮ್ಮನ್ನ ಮುಂದೆ ಅದು ತಗೊಂಡು ಹೋಗ್ತಾ ಇರೋದು, ಒತ್ತಾಯ ಮಾಡ್ತಾ ಇರೋದು ಪ್ರೀತಿ. ಆದಿಕಾಂಡ 29ರಲ್ಲಿ ಒಂದು ವ್ಯಕ್ತಿ ಬಗ್ಗೆ ನೋಡ್ತೀವಿ. ಹಿಸ್ ನೇಮ್ ಇಸ್ ಜೇಕಬ್. ಎಲ್ಲ ಗೊತ್ತಿರೋದು. 20 ಓದಿದ್ರು. Genesis 29:20. ಸ್ಟೋರಿ ಎಲ್ಲ ನಮ್ಗೆಲ್ಲ ಗೊತ್ತು. ಒಂದು ವ್ಯಕ್ತಿ, ಒಂದು ಮನುಷ್ಯ ಒಂದು ಸ್ತ್ರೀ ಮೇಲೆ ಇಟ್ಟಿರುವ ಆ ಪ್ರೀತಿಗೋಸ್ಕರ ಒಂದು ಮಾಮನ ಮನೆಯಲ್ಲಿ, ಫಾದರ್ ಇನ್ ಲಾ ಮನೆಯಲ್ಲಿ 7 ವರ್ಷ ಸೇವೆ ಮಾಡ್ತಾನೆ. ಅಲ್ಲಿ 7 ವರ್ಷ ಜಾಲಿಯಾಗಿದ್ದ ಅಂತಲ್ಲ, ಸೇವೆ. ಒಂದು ಮಾವನ ಮನೆಯಲ್ಲಿ ಕೆಲಸ ಮಾಡೋದು ಅಂದ್ರೆ ಅವನೇನು IT ಸಾಫ್ಟ್ವೇರ್ ಎಂಪ್ಲಾಯ್ ಇರ್ಲಿಲ್ಲ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಶೀಪ್. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಆಲ್ರೆಡಿ 7 ವರ್ಷ ಮಾಡಿದ್ದಾನೆ, ಮತ್ತೆ ಒಂದು 7 ವರ್ಷ ಮಾಡ್ದ. ಅದು ಹೇಗಿತ್ತಂದ್ರೆ ಸ್ವಲ್ಪ ದಿವಸಗಳಂತೆ. ಆಕ್ಚುಲಿ ಅಲ್ಲಿ ಏನಿರ್ಬೇಕು, 7 ವರ್ಷ ಮಾಡ್ದ, ಸ್ವಲ್ಪ ವರ್ಷಗಳಂತೆ ಇರ್ಬೇಕಿತ್ತು ಆಕ್ಚುಲಿ. ನಾವು ಬರ್ದ್ರೆ ಹಂಗೆ ಬರ್ತಿದ್ವಿ. ಬಟ್ ಹೋಲಿ ಸ್ಪಿರಿಟ್ ಇಸ್ ರೆಕಾರ್ಡೆಡ್ ದಟ್ ಸ್ವಲ್ಪ ದಿವಸಗಳಂತೆ. ಯಾಕೆಂದ್ರೆ ಆಕೆ ಮೇಲೆ ಅವನು ಇಟ್ಟಿದ್ದ ಪ್ರೀತಿ. ಇವತ್ತು ನಮಗೆ ಸಭೆ ಕೂಟಕ್ಕೆ ಬರೋದಾಗ್ಲಿ, ಇಲ್ಲ ಇತರಿಗೆ ಏನೋ ಒಂದು ಸಭೆಯಲ್ಲಿ ಕೆಲಸ ಮಾಡೋದಾಗ್ಲಿ, ಏನೇ ಇರ್ಲಿ, ನಮ್ಗೆ ಅದು ತುಂಬಾ ಕಷ್ಟವಾಗಿ ಕಾಣ್ತಿದ್ಯಾ? ಬ್ರದರ್ ಸಿಸ್ಟರ್, ನಾವು ಪ್ರೀತಿಯಿಂದ ಮಾಡ್ತಾ ಇದ್ವಿ. ನಾವು ಯೇಸು ಸ್ವಾಮಿ ಮೇಲೆ ಇರುವ ಪ್ರೀತಿಯಿಂದ ಯಾವುದೇ ಕಾರ್ಯ ಮಾಡಿದ್ರು ಇಟ್ ವಿಲ್ ಫೀಲ್ ವೆರಿ ಲೈಟ್ ಫಾರ್ ಅಸ್. ವಿಲ್ ನಾಟ್ ಹ್ಯಾವ್ ದಟ್ ಬರ್ಡನ್. ಕೂಟಕ್ಕೆ ಬರಬೇಕು. ಕೆಲವರು ನಮ್ಮ ಅಲ್ಲಿ ಹೇಳ್ತಿದ್ರು, ನಾವು ಹೊಸ ಬಿಲ್ಡಿಂಗ್ ಹೋದಾಗ, ಅಷ್ಟು ದೂರ ಇಟ್ಬಿಟ್ಟಿದ್ದಾರೆ ಬ್ರದರ್, ಯು ಡೋಂಟ್ ಹ್ಯಾವ್ ಲವ್ ಫಾರ್ ಕ್ರೈಸ್ಟ್. ಸಭೆಗೆ ಅಷ್ಟು ದೂರ ಹೋಗ್ಬೇಕಾ? 4 ಬಸ್ ಹಿಡಿದು ಹೋಗ್ಬೇಕಾ? ಇಷ್ಟು 1 hour 2 hour ಹೋಗ್ಬೇಕಾ? ಸಾಯಂಕಾಲ ಅವ್ರಿಗೆ ಇರ್ಬೇಕಾ? ಏನ್ ಮಾಡೋದು? ವಿ ಡೋಂಟ್ ಹ್ಯಾವ್ ಲವ್. ಯೇಸು ಸ್ವಾಮಿ ತನ್ನ ಸ್ವಂತ ಜೀವವನ್ನೇ ನಮ್ಗೆ ಕೊಟ್ಟಿದ್ದಾರೆ. ಓನ್ಲಿ ಒನ್ ಸನ್ ಫಾದರ್ ಹ್ಯಾಡ್. ಹಿ ಡಿಡ್ಂಟ್ ಹ್ಯಾವ್ ಸೋ ಮೆನಿ ಸನ್ಸ್. ಓಕೆ, ಯು ಗೋ ಅಂತ ಹೇಳಿಲ್ಲ. ಒಂದೇ ಮಗನನ್ನು ನಮಗಾಗಿ ಕಳಿಸ್ಕೊಟ್ರು. ಹೀಗೆ ದೇವರ ಒಂದು ಕ್ಯಾರೆಕ್ಟರ್ ಹೆಂಗಂದ್ರೆ, ಸ್ವಭಾವ ಯಾವಾಗ್ಲೂ ಕೊಡೋದು, ಮನುಷ್ಯನದೇ ಯಾವಾಗ್ಲೂ ತಗೊಳ್ಳೋದು. ದೇವರು ತನ್ನ ಮಗನನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಬಂದ್ಬಿಟ್ಟು ಓಕೆ ನಾನು ಹಾಯ ಕೊಟ್ಕೊಟ್ಟೆ, ನೀವೆಲ್ಲ ನನಗೆ ಸೇವೆ ಮಾಡಿ ಅಂತ ಬರಲಿಲ್ಲ. ಹಿ ಗೇವ್ ಇಸ್ ಲೈಫ್ ಟು ಡೆಮಾನ್ಸ್ಟ್ರೇಟ್ ದಟ್ ಲವ್. ಆ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಯೇಸು ಸ್ವಾಮಿ ತನ್ನ ಜೀವವನ್ನೇ ನಮ್ಗೆ ಕೊಟ್ಟು ಕೊನೆ ದಿವಸದಲ್ಲಿ ಶಿಷ್ಯಂದಿರ ಪಾದಗಳನ್ನು ತೊಳಿತಾ ಇದ್ರು. ಇವತ್ತು ನಾವು ನಮ್ಮ ಸಭೆಯಲ್ಲಿ ಇತರರಿಗೆ ನಾವು ಸೇವೆ ಮಾಡೋದಾಗ್ಲಿ, ಸೇವೆ ಮಾಡಿದ್ರೆ ಬಂದು ಇಲ್ಲಿ ಕ್ಲೀನ್ ಮಾಡೋದು ಅವೆಲ್ಲ ಮಾಡ್ತೀವಿ. ಬಟ್ ಟು ಟೇಕ್ ದಟ್ ಬರ್ಡನ್ ಟು ಎನ್ಕರೇಜ್ ಒನ್ ಅನದರ್. ಸಭೆ ಕಟ್ಟಕ್ಕೆ ದೇವರೇ, ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ, ನಾನು ಇತರರಿಗೆ ನಾನು ಪ್ರೋತ್ಸಾಹ ಮಾಡ್ತೀನಿ.
ಅದು ನನಗೆ ಭಾರವಾಗಿ ಕಾಣ್ತಿದೆ ಅಂದ್ರೆ ನನ್ನನ್ನು ಪರೀಕ್ಷಿಸಿ ನೋಡ್ಬೇಕು, ನನಗೆ ನನ್ನ ಹತ್ರ ಪ್ರೀತಿ ಇದೆಯಾ ಅಂತ. ಇವಾಗ ನಾವು ಕೇಳಿದೀವಿ, ನಮ್ಮನ್ನ ಎಲ್ಲ ಡ್ರೈವಿಂಗ್ ಫೋರ್ಸ್ ಆ ಒಂದು ಒತ್ತಾಯ ಮಾಡ್ತಾ ಇರೋದು ಕ್ರೈಸ್ತನ ಪ್ರೀತಿ. ಯಾಕಂದ್ರೆ ಕ್ರೈಸ್ತನ ಮೊದಲನೇದಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದರಿಂದ ನಮಗೆ ತನ್ನ ಜೀವವನ್ನು ಕೊಟ್ಟಿದ್ದಾರಂತ. ಅದೇ ಪೌಲನು 1 ಕೊರಿಂಥಿಯಲ್ಲಿ ನೋಡ್ತೀವಿ, ಬಹಳ ಒಂದು ಇದು ನಾವು ಗಂಭೀರವಾಗಿ ತಗೋಬೇಕಾದ ಒಂದು ವಾಕ್ಯ. 1 Corinthians 16, 13 and 14. 1 Corinthians chapter 16 verse 13, 14. ಎಚ್ಚರವಾಗಿರಿ, ನೋಡಿ, ದೃಢವಾಗಿರಿ, ಶೂರರಾಗಿರಿ, ಬಿ ಅಲರ್ಟ್, ಆಕ್ಟ್ ಲೈಕ್ ಮೆನ್ ಅಂತ ಒಂದ್ ಕಡೆ ಹೇಳ್ದಂಗೆ ಶೂರರಾಗಿರಿ, ಬಲಗೊಳ್ಳಿರಿ. ಯಾವುದೇ ನಿಮ್ಮ ಸಮಸ್ಯೆ ಏನೇ ನೀವು ಇವಾಗ ಗೋಯಿಂಗ್ ಥ್ರೂ, ಪವಿತ್ರಾತ್ಮ ಬರ್ತಿದ್ದಾರೆ, ಬಲಗೊಳ್ಳಿರಿ. ನೀವು ಮಾಡುವುದನ್ನೆಲ್ಲವನ್ನು ಪ್ರೀತಿಯಿಂದ ಮಾಡಿರಿ. ಅದೇನೇ ಸಭೆಗೆ ಇಲ್ಲ ಮನೆಯಲ್ಲೂ ಸರಿ, ನಮ್ಮ ಹೆಂಡತಿ ಮಕ್ಕಳಿಗೆ ಗಂಡನಿಗೆ ನಾವು ಮಾಡೋದೆಲ್ಲ ಪ್ರೀತಿಯಿಂದ ಮಾಡಬೇಕು. ಒಬ್ರು ಯಾರೋ ಹೇಳಿದ್ರು, ಪರ್ಸನ್ ಹೂ ಡಸಂಟ್ ಲವ್ ಕ್ರೈಸ್ಟ್ ವಿಲ್ ನಾಟ್ ಲವ್ ಹಿಸ್ ವೈಫ್. A person who doesn't love Christ will not love her children. ಯೇಸು ಸ್ವಾಮಿನ ಯಾರೆಲ್ಲ ಪ್ರೀತಿ ಮಾಡಲ್ವೋ ಅವರು ತನ್ನ ಗಂಡನನ್ನು, ಪತ್ನಿಯನ್ನು ಇಲ್ಲ ಮಕ್ಕಳನ್ನು ಪ್ರೀತಿ ಮಾಡಲ್ಲ. ಇವತ್ತು ಯಾಕೆ ಅನೇಕ ಲೋಕದಲ್ಲಿರೋರೆಲ್ಲ ಕುಟುಂಬಗಳು ಯಾಕೆ ಬೇರಾಗಿದೆ, ಯಾಕೆ ಅಷ್ಟೊಂದು? ಬಿಕಾಸ್ ದೇ ಡೋಂಟ್ ಲವ್ ಗಾಡ್, ದೇ ಡೋಂಟ್ ಲವ್ ಕ್ರೈಸ್ಟ್. ಆದ್ರೆ ನಾವು ಅವ್ರ ತರನೇ ಇದ್ರೆ ನಮ್ಮನ್ನ ಪರೀಕ್ಷಿಸಬೇಕು, ಶೋಧಿಸಬೇಕು. ದಟ್ ನಾನು ನಿಜವಾಗ್ಲೂ ಯೇಸು, ಯಾಕೆ ನನ್ನ ಗಂಡನನ್ನು ಇಲ್ಲ ಹೆಂಡತಿಯನ್ನು ಪ್ರೀತಿ ಮಾಡಕ್ಕೆ ನನ್ಗೆ ಕಷ್ಟ ಆಗ್ತಿದೆ? ಯಾಕಂದ್ರೆ ನಾನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾ ಇಲ್ಲ. ಇಫ್ ಐ ಲವ್ ಕ್ರೈಸ್ಟ್, ಇಟ್ ಬಿಕಮ್ಸ್ ಈಸಿ ಫಾರ್ ಮೀ ಟು ಲವ್ ಮೈ ವೈಫ್ ಆರ್ ಹಸ್ಬೆಂಡ್. ಯಾಕಂದ್ರೆ ನಾನು ಪಾಪಿಯಾಗಿದ್ದಾಗ ಯೇಸು ಸ್ವಾಮಿ ನನ್ನನ್ನು ಪ್ರೀತಿ ಮಾಡಿದ್ದಾರೆ. ನೀನು ನನ್ನ ವೈಫ್ ಆಗಿ ಎಲ್ಲ ಸರಿ ಮಾಡ್ಕೊಂಬಂದ್ರೆ ನಾನು ಪ್ರೀತಿ ಮಾಡ್ತೀನಿ ಅಂದ್ರೆ ದೆನ್ ಐ ಡೋಂಟ್ ಹ್ಯಾವ್ ದ ಲವ್ ಆಫ್ ಕ್ರೈಸ್ಟ್. ಸೊ ಅದಕ್ಕೆ ಹೇಳ್ತಾರೆ, ಎಲ್ಲವನ್ನು ಪ್ರೀತಿಯಿಂದ ಮಾಡಿರಿ. ವಾಟ್ ಎವರ್ ವಿ ಡೂ, ವಿ ಹ್ಯಾವ್ ಟು ಡೂ ಇಟ್ ಫಾರ್ ಔಟ್ ಆಫ್ ಲವ್. ಯೇಸು ಕ್ರಿಸ್ತನ ಆ ಪ್ರೀತಿ ಮೇಲೆ ಪಾಪವನ್ನು ಜಯಿಸೋದಾಗ್ಲಿ. ಇವತ್ತು ಕೆಲವರು ಪಾಪವನ್ನು ಜಯಿಸಿದಂದ್ರೆ ಓಕೆ, ನನಗೆ ನಾನು ನರಕಕ್ಕೆ ಹೋಗ್ಬಿಡ್ತೀನಿ, ದೇವ್ರು ನಮ್ಮನ್ನ ಪನಿಷ್ ಮಾಡ್ತಾರೆ, ಇದರಿಂದಾನು ಪಾಪವನ್ನು ದೂರ ಇರ್ಬೋದು. ಆದ್ರೆ ವಾಟ್ ಡಿಲೈಟ್ಸ್ ಗಾಡ್ಸ್ ಹಾರ್ಟ್, ದೇವರ ಹೃದಯವನ್ನು ಯಾವ್ದು ಸಂತೋಷ ಪಡಿಸ್ತಂದ್ರೆ ನಾನು ಪ್ರೀತಿಯಿಂದ ಆ ಪಾಪವನ್ನು ಜಯಿಸ್ಬೇಕು, ಪ್ರೀತಿಯಿಂದ ಪಾಪವನ್ನು ಹಾಗೆ ಮಾಡ್ಬೇಕು. ದಟ್ಸ್ ವಾಟ್ ಮೇಕ್ಸ್ ಗಾಡ್ ಹ್ಯಾಪಿ. ಯೇಸು ಕ್ರಿಸ್ತನನ್ನು, ದೇವರ ಹೃದಯವನ್ನು ಸಂತೋಷ ಪಡ್ತೀನಿ ಅಂದ್ರೆ ನಾನು ಮಾಡೋದೆಲ್ಲ ಪ್ರೀತಿಯಿಂದ ಮಾಡ್ತೀನಿ. ಅದೇ ಚಾಪ್ಟರ್ ಅಲ್ಲಿ ನೋಡಿದ್ರೆ ಇನ್ನೊಂದು ತುಂಬಾ ಒಂದು ಸೀರಿಯಸ್ ಆದ ಒಂದು ವರ್ಡ್ ಅಲ್ಲಿ ಬರ್ದಿದ್ದಾರೆ. 22. ನೋಡಿ, ಫೈನಲ್ ವರ್ಡ್ ಇಸ್ ಟೆಲ್ಲಿಂಗ್, ಯಾವನಾದ್ರೂ ಕರ್ತನನ್ನು ಪ್ರೀತಿಸದೇ ಇದ್ದರೆ ಶಾಪ ಅಂತ. ವರ್ಡ್ ಎಷ್ಟು ಸೀರಿಯಸ್ ನೋಡಿ. ಐ ನಾಟ್, ಇದು ಯಾರನ್ನೂ ನಮ್ಗೆ ಭಯ ಪಡ್ಸಕ್ಕೆ ಅಲ್ಲಿ ಬರ್ಲಿಲ್ಲ ಪವಿತ್ರ ಆತ್ಮ. ಮೀನ್ಸ್ ನಾವು ಯೇಸು ಸ್ವಾಮಿನ ಪ್ರೀತಿಸದೆ, ದೇವರನ್ನು ಪ್ರೀತಿಸದೆ ನಾವಿದ್ರೆ ನಮ್ಗೆ ಶಾಪಗ್ರಸ್ತಲಾಗಲಿ ಅಂತ ಹೇಳಿದ್ದಾರೆ. A curse is the man who doesn't love the Lord. ಅದು ಆಪೋಸಿಟ್ ನಾವು ನೋಡಿದ್ರೆ, those who love the Lord will be blessed. ನಮ್ಮ ಜೀವಿತದಲ್ಲಿ ಕೆಲವು ವೇಳೆ ನಮ್ಗೆ ಆಶೀರ್ವಾದಗಳಿಲ್ಲ, ನಾನು ಕೇಳಿದ್ದು ಬರ್ತಾ ಇಲ್ಲ ಅಂದ್ರೆ somewhere I don't love God, I don't love Christ. ಯೇಸು ಸ್ವಾಮಿ ನಾನು ಪ್ರೀತಿಸ್ತಾ ಇಲ್ಲ. ಹೇಗೆ ಗೊತ್ತಾಗುತ್ತೆ ನಾನು ಯೇಸು ಸ್ವಾಮಿನ ಪ್ರೀತಿಸ್ತಾ ಇಲ್ಲ ಅಂದ್ರೆ, ನೋಡ್ಬೋದು ನಾವು ಕೊನೆಯದಾಗಿ 1 John chapter 2. This is the mark that I love the Lord. 15, 16, 17 ನೋಡಿ. 1 John chapter 2. ನೋಡಿ, ಹೇಗೆ ನಾನು ಕಂಡುಕೊಳ್ಳುವುದು, ನಾನು ಯೇಸು ಸ್ವಾಮಿನ ಪ್ರೀತಿಸ್ತಾ ಇದ್ದೀನಿ, ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ, ಲೋಕದಲ್ಲಿ ಇರುವವರನ್ನು ನಾನು ಪ್ರೀತಿ ಮಾಡುವುದಿಲ್ಲ. ಇವಾಗ ಲೋಕದಲ್ಲಿ ಇರುವವರನ್ನು ನಾನು ಪ್ರೀತಿ ಮಾಡಿದ್ರೆ ತಂದೆಯ ಪ್ರೀತಿ ನನ್ನಲ್ಲಿ ಇಲ್ಲ. ತಂದೆಯ ಪ್ರೀತಿ ನನ್ನಲ್ಲಿ ಇಲ್ಲ ಅಂದ್ರೆ ಯೇಸು ಸ್ವಾಮಿಯ ಪ್ರೀತಿ ನನ್ನಲ್ಲಿ ಇರಲ್ಲ.
ನಾನ್ ಬೇಕಾದ್ರೆ ಕೂಟಕ್ಕೆ ಬರ್ಬೋದು, ಹಾಡಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ವಾಕ್ಯ ಹಂಚ್ಕೋಬಹುದು. ಆದ್ರೆ ದೇವರ ಪ್ರೀತಿ ನನ್ನಲ್ಲಿ ಇಲ್ಲ ಅಂದ್ರೆ ದೆನ್ ಐ ವಿಲ್ ಬಿ ಲವಿಂಗ್ ಗಾಡ್. ದೇರ್ ಇಸ್ ನಥಿಂಗ್ ಇನ್ ಬಿಟ್ವೀನ್. ನಾನು ದೇವರನ್ನು ಪ್ರೀತಿ ಮಾಡ್ತಾ ಇಲ್ಲ, ಲೋಕವನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ನಮ್ಗೆ ಗೊತ್ತಿಲ್ಲದೆ ತರಾನೇ ನಾವು ಲೋಕವನ್ನು, ಲೋಕದಲ್ಲಿ ಇರುವವರನ್ನು, ಲೋಕದ ಇರುವ ವಸ್ತುಗಳನ್ನು ಯಾವುದೇ ಇರಲಿ ಅದನ್ನ ಪ್ರೀತಿ ಮಾಡ್ತಾ ಇರ್ತೀನಿ. ಆದ್ರಿಂದ ನಾವು ಸ್ವಲ್ಪ ಸ್ವಲ್ಪ ದೇವರ ಕಡೆಯಿಂದ ದೂರ ಹೋಗ್ತೀವಿ. ಯಾವಾಗ ದೇವರ ಪ್ರೀತಿ, ಕರ್ತನ ಪ್ರೀತಿ ನಮ್ಮಲ್ಲಿ ಇಲ್ಲವೋ, ಆಟೋಮೆಟಿಕ್ಲಿ ವಿಲ್ ಬಿ ಕರ್ಸ್ಡ್ ಇನ್ ಮೆನಿ ವೇಸ್. ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಗ್ರೇಸ್. ನಮ್ಗೆ ಕೃಪೆ ಸಿಗಲ್ಲ. ಕೃಪೆ ಇಲ್ಲ ಅಂದ್ರೆ ನಾವು ಪಾಪ ಮಾಡ್ತಾ ಇದ್ವಿ. ಪಾಪ ಮಾಡೋದ್ರಿಂದ ನಾವು ದೇವರಿಂದ ದೂರ ಹೋಗ್ತೀವಿ. ಇದೆಲ್ಲ ಹಂಗೆ ಫಾಲೋ ಆಗುತ್ತೆ. ಆದ್ರಿಂದ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದಾಗೆ ನಮ್ಮೆಲ್ಲರಿಗೂ ಇವತ್ತು ಬೆಳಗ್ಗೆ ಕೇಳ್ತಾ ಇರೋದು, ಈಗ ಮಾಡೋದೆಲ್ಲ ಪ್ರೀತಿಯಿಂದ ಮಾಡ್ತಾ ಇದೀಯಾ, ನನ್ನನ್ನು ಪ್ರೀತಿಸ್ತಾ ಇದೆಯಾ? ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಒಂದು ವೇಳೆ ನಾವು ಯೇಸುವನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡೋಣ? ಇವತ್ತು ವಿ ಕ್ಯಾನ್ ಆಸ್ಕ್ ದ ಲಾರ್ಡ್, ಲಾರ್ಡ್ ಐ ಡೋಂಟ್ ಲವ್ ಯು ಆಸ್ ಐ ಶುಡ್. ನಾನು ಎಷ್ಟು ನಿಮ್ಮನ್ನು ಪ್ರೀತಿ ಮಾಡಬೇಕು ಅಷ್ಟು ನಾನು ಮಾಡ್ತಾ ಇಲ್ಲ ದೇವ್ರೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡ್ತೀನಿ ಅಂತ ನಾವು ಕನ್ಫರ್ಸ್ ಮಾಡಿದ್ರೆ, ನಾವು ಮಾನಸಾಂತರ ಅಂದ್ರೆ ಯೇಸು ಸ್ವಾಮಿ ನಮ್ಮ ಪಾಪವನ್ನು ಕ್ಷಮ ಮಾಡಿ ನಮ್ಗೆ ಕೃಪೆ ಕೊಡ್ತಾರೆ. ಇನ್ನೊಂದು, ನಮ್ಗೆ ಯಾವಾಗ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ ಅಂದ್ರೆ ನಾವು ಪವಿತ್ರಾತ್ಮ ಪರಿತರ ಆಗದೇ ಇದ್ದಾಗ. ರೋಮ 5:5 ಕೊನೆಯದಾಗಿ ಓದ್ಕೊಳ್ಳೋಣ ನಾವು. ರೋಮನ್ಸ್ 5:5 ಪ್ರೂಫ್ ದಟ್ ಐ ಡೋಂಟ್ ಹ್ಯಾವ್ ಲವ್ ಇನ್ ಮೈ ಹಾರ್ಟ್. ರೋಮ 5:5 ಇದು ಒಂದು ವಾಗ್ದಾನ ನಮಗೆ. ನೋಡಿ, ಧಾರಾಳವಾಗಿ ಪವಿತ್ರಾತ್ಮ ಭರಿತರಾಗಿಲ್ಲ ಅಂದ್ರೆ ನಾವು ದೇವ್ರನ್ನ ಪ್ರೀತಿ ಮಾಡಕ್ಕಾಗಲ್ಲ. ಇವತ್ತು ನೀವು ನನ್ನ ಪರೀಕ್ಷೆ ಮಾಡ್ಕೋಬಹುದು. ಯಾಕೆ ನನ್ನ ಹೃದಯದಲ್ಲಿ ದೇವರಿಗೆ, ದೇವರ ಜನರಿಗೆ, ದೇವರ ಸಭೆ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಅಂದ್ರೆ ನಾನು ದೇವರ ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿಲ್ಲ. ದ ಲವ್ ಆಫ್ ಗಾಡ್ ಹ್ಯಾಸ್ ನಾಟ್ ಶೆಡ್ ಅಬ್ರಾಡ್ ಇನ್ ಮೈ ಹಾರ್ಟ್ ಥ್ರೂ ದ ಹೋಲಿ ಸ್ಪಿರಿಟ್. ಲಾರ್ಡ್ ಫಿಲ್ ಮಿ ವಿತ್ ದ ಹೋಲಿ ಸ್ಪಿರಿಟ್ ಲಾರ್ಡ್. ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ತಗೊಂಡ್ಬರೋದೇ ಯಾವ್ದು, ಆ ಚಾನೆಲ್, ಆ ಪೈಪ್ ಯಾವ್ದಂದ್ರೆ ಪವಿತ್ರಾತ್ಮ. ಅದಕ್ಕೆ ಏನೇ ಅಡ್ಡಿ ಇದ್ರು ದೇವರೇ ನನ್ಗೆ ತೋರಿಸು. ನಾನು ಇವತ್ತು ನನ್ನ ಮನಸ್ಸಾಂತರ ಹೊಂದ್ತಾ ಇದ್ದೀನಿ. ಐ ವಾಂಟ್ ಟು ಬಿ ಫಿಲ್ಡ್ ವಿತ್ ದ ಲವ್ ಆಫ್ ಗಾಡ್. ಓವರ್ಫ್ಲೋ. ಒಂದು ಪಾತ್ರೆಯಲ್ಲಿ ನೀವು ಆಗ್ತಾ ಇದ್ರೆ ಅದು ತುಂಬಿ ತುಳಿಕೆ ಅಲ್ಲಿ ಹೋಗ್ತಾ ಇರುತ್ತೆ. ಯು ಕೆನಾಟ್ ಸ್ಟಾಪ್ ದಟ್. ನಮ್ಮ ಜೀವಿತದಲ್ಲೂ ಪವಿತ್ರಾತ್ಮನು ತನ್ನ ಪ್ರೀತಿ, ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಆತನು ತುರಿಸುವಾಗ ಅದು ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ಮತ್ತೆ ನನ್ನ ಅಕ್ಕಪಕ್ಕ ಇರೋರಿಗೆ, ಸಭೆಯಲ್ಲಿರುವ ಸಹೋದರ ಸಹೋದರಿಗೆ ಎಲ್ಲರಿಗೂ ಅದು ಹರಿದು ಹಂಗೆ ಹೋಗುತ್ತೆ. ಅದೇ ಒಂದು ಸೀಕ್ರೆಟ್. ಪವಿತ್ರಾತ್ಮದಿಂದ ನಾವು ತುಂಬಲ್ಪಡೋಣ. ದೇವರ ಹತ್ರ ಕೇಳ್ಕೊಣ, ದೇವರೇ ನಾನು ನಿನ್ನ ಪ್ರೀತಿ ಮಾಡಕ್ಕೆ ಯಾವ್ದೆಲ್ಲ ಅಡ್ಡಿ ಇದೆಯೋ, ಲೋಕದಲ್ಲಿ ಇರುವವರು ಯಾರೇ ಇರ್ಲಿ ನಾನು ತೋರಿಸು ಕರ್ತನೆ, ನಾನು ಇವತ್ತು ಅದನ್ನ ನಾನು ಸರಿಪಡಿಸ್ತೀನಿ. ಪವಿತ್ರಾತ್ಮನ ತುಂಬಿಸಿ ನಾನು ಪ್ರೀತಿ ಮಾಡಕ್ಕೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ಈಗ ಕೆಲವು ಬ್ರದರ್ಸ್ ಬೆಂಗಳೂರು ಮತ್ತೆ ಮೈಸೂರಿಂದ ಬಂದಿದ್ದಾರೆ. ಅವರು ಬಂದು ತಮ್ಮ ಸಾಕ್ಷಿಯನ್ನು ಹಂಚ್ಕೊಳ್ತಾರೆ. ಅವರು ಹೇಳ್ತೀನಿ, ಬ್ರದರ್ ಆಲ್ವಿನ್, ಬ್ರದರ್ ಭಟ್, ಜಾನ್ ಪ್ರಸನ್ನ, ಬ್ರದರ್ ಜಾನ್ ಪ್ರದೀಪ್, ಬ್ರದರ್ ರಹಿಮಾನ್, ಬ್ರದರ್ ಮ್ಯಾಥ್ಯೂ, ದೇವರಾಜ್, ಮತ್ತೆ ಮೈಸೂರಿಂದ ಬಂದ ಬ್ರದರ್ ಚೌಧರಿ ವಿಕಾಸ್, ಶ್ರೀನಿವಾಸ್, ರಾಜು, ಮಂಜುನಾಥ್. ಈ ಆರ್ಡರ್ ಅಲ್ಲಿ ಬಂದು ತಮ್ಮ ಸಾಕ್ಷಿಯನ್ನು ಅವರು ಕೊಡ್ತಾರೆ. ಓವರ್ ಟು ಯು ಬ್ರದರ್ಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ಕೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಮೊದಲನೇದಾಗಿ ಇದನ್ನ ನಿಮ್ಮೊಂದಿಗೆ ದೇವರನ್ನು ಆರಾಧಿಸಲು ನಿಮ್ಮೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನನ್ನ ಸಾಕ್ಷಿಯನ್ನು ನಾನು ದೇವರು ನನ್ನ ಜೀವಿತದಲ್ಲಿ ಮಾಡಿದ ಎಲ್ಲಾ ರೀತಿ ಉಪಕಾರ, ಆತನ ಎಲ್ಲ ರೀತಿ ಸಹಾಯ ನೆನೆಸಿ ಆತನ ಸ್ತೋತ್ರಕ್ಕಾಗಿ, ಆತನ ನಾಮಕ್ಕೆ ಮಹಿಮೆ ತರಲಿಕ್ಕೋಸ್ಕರ ಮಾತ್ರ ನಾನು ಸಾಕ್ಷಿ ಹೇಳಲು ಇಷ್ಟಪಡ್ತೇನೆ. ನನ್ನ ಹೆಸರು ಆಲ್ವಿನ್ ಅಂತ. ನಾನು 10 ವರ್ಷಗಳಿಂದ ಸೇರಿಸಿ ಬರ್ತಾ ಇದ್ದೇನೆ. ಈ ದಿನದ ಸಂದೇಶ ಸಾರಾಂಶ ನನ್ನ ಜೀವಿತವಾಗಿತ್ತು. ನಾನು ಕ್ರೈಸ್ತಿಯ ಸಭೆಯಲ್ಲಿ ಅಥವಾ ಕ್ರೈಸ್ತಿಯ ಕುಟುಂಬದಲ್ಲಿ ಬೆಳೆದಿದ್ರು ಕೂಡ ನಾನು ಧಾರ್ಮಿಕನಾಗಿದ್ದೆ. ನಿಜವಾದ ಕ್ರಿಸ್ತನ ಪ್ರೀತಿ ಅರಿಕೆ ಇರಲಿಲ್ಲ, ಗೊತ್ತಿರಲಿಲ್ಲ. ಹೇಳ್ತಾರಲ್ಲ ನೇಮ್ ಸೇ ಕ್ರಿಶ್ಚಿಯನ್ ಅಂತ. ಹೆತ್ತರಿಗೆ ಮಾತ್ರ ಕ್ರೈಸ್ತರು, ಆ ರೀತಿ ಬರೀ ಭಾನುವಾರ ಮಾತ್ರ ಸಭೆಗೆ ಹೋಗಿ ಬರ್ತಾ ಇದ್ವಿ. ಆದ್ರೆ ಒಂದು ದಿನ ದೇವರು ತನ್ನ ಮಹಾ ಕೃಪೆಯಿಂದ ನನ್ನ ಕಣ್ಗಳನ್ನ ತೆರೆದ. ಅದರ ಮುಖ್ಯವಾದ ಸಂದೇಶ ನಾನು CFC ಸಭೆಯಿಂದ ಕಲ್ತ್ಕೊಂಡೆ ಅಂದ್ರೆ, ಯೇಸುವಿನ ರೀತಿಯಲ್ಲಿ ನಾನು ಕೂಡ
ಈ ಭೂಲೋಕದಲ್ಲಿ ಆತನಿಗೋಸ್ಕರ ಆತನ ಮಹಿಮೆಗೋಸ್ಕರ ಬಾಳಬಹುದು ಅಂತ. ಅದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಪ್ರೋತ್ಸಾಹ ಪಡಿಸೋಂಗಿತ್ತು. ಕಷ್ಟ ಸವಾಲು ಅಲ್ಲ, ದೇವ್ರು ನನಗೆ ಸಹಾಯ ಮಾಡುತ್ತಾನೆ ಅಂತ. ಮತ್ತೆ ಆತನ ವಾಕ್ಯವನ್ನು ಓದುವಾಗ ನನಗೆ ಅನೇಕ ರೀತಿಯ ವಾಗ್ದಾನಗಳನ್ನು ಸಭೆಯ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ದೇವರು ನಮಗೆ ಸಹಾಯ ಮಾಡಲು ಶಕ್ತನು ಅಂತ. ಇಲ್ಲಿಯವರೆಗೂ ದೇವರು ನನಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾನೆ. ಅನೇಕವಾದ ಧಾರ್ಮಿಕ ವಿಷಯಗಳನ್ನು ಬಿಟ್ಟು ಬಿಡುಗಡೆ ಹೊಂದಿ ಆತನನ್ನು ನಿಜ ರೂಪದಲ್ಲಿ ಆ ಆತ್ಮಕ್ಕೆ ತಕ್ಕ ಹಾಗೆ ಆತನನ್ನು ಅರ್ಥಕೊಳ್ಳಲಿಕ್ಕೂ ಆತನನ್ನು ಹಿಂಬಾಲಿಸಲಿಕ್ಕೂ ದೇವರು ಸಹಾಯ ಮಾಡ್ತಾ ಇದ್ದಾನೆ. ನನ್ನ ಒಂದು ನನಗೆ ಪರ್ಸನಲ್ ಆಗಿ ಪ್ರಾಮಿಸ್ ತರ ಒಂದು ವಾಗ್ದಾನ ವಚನ ಏನಂದ್ರೆ, 1ನೇ ಥೆಸಲೋನಿಕದವರು 5ನೇ ಅಧ್ಯಾಯ 24ನೇ ವಚನ. ನನ್ನನ್ನು ಕರೆದಾತನು ನಂಬಿಗಸ್ತನು, ಆತನು ನನ್ನ ಕಾರ್ಯವನ್ನು ಅಂದ್ರೆ ನನ್ನ ಈಗ ತಾನೇ ಬ್ರದರ್ ರಂಜಿತ್ ಹೇಳ್ದಂಗೆ, ನನ್ನನ್ನು ಹಿಂಬಾಲಿಸು ಆತನ ಶಿಷ್ಯನಾಗಿ ಕರೆದಾತನು ಯೇಸು ಸ್ವಾಮಿ, ಆತನು ನಂಬಿಗಸ್ತನು. ಇಲ್ಲಿವರೆಗೂ ಆತ ನನಗೆ ಸಹಾಯ ಮಾಡಿದ್ದಾನೆ. ಪ್ರತಿ ದಿನದಲ್ಲಿ ಆತನಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ನಡೆಯುವಾಗ ಬರುವಂತ ಎಲ್ಲಾ ರೀತಿಯ ಸವಾಲುಗಳಲ್ಲಿ, ಚಿಂತೆ ಯೋಚನೆಗಳಲ್ಲಿ ನನಗೆ ಆ ದಿನಕ್ಕೆ ಬೇಕಾದ ಕೃಪೆ ಸಹಾಯವನ್ನು ದೇವರು ದಯಪಾಲಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಬೇಕಾದ ಪ್ರೋತ್ಸಾಹದ ವಾಕ್ಯಗಳನ್ನು ಸಭೆಯವರ ಮೂಲಕ, ಸಹೋದರ ಮೂಲಕ ಹಂಚಿಕೊಡ್ತಾ ಇದ್ದಾನೆ. ಮತ್ತು ಆತನ ಕಾರ್ಯ ನನ್ನ ಜೀವಿತದ ಮೂಲಕ ಆತನ ಮಹಿಮೆಗೆ ನಡೆಸಲಿಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹಾಯ ಒಂದು ಕೃಪೆ ಮಾತ್ರ ಅಲ್ಲ, ಆ ರೀತಿಯ ಬೇಕಾದ ಸಂದೇಶಗಳು, ಸಮಯ ಎಲ್ಲವನ್ನು ದೇವರು ದಯಪಾಲಿಸ್ಕೊಡ್ತಾನೆ. ಇದೇ ರೀತಿಯಲ್ಲಿ ದೇವರು ನನಗೆ ನಡೆಸಿ ಆತನ ಮಹಿಮೆಗೋಸ್ಕರ ಆತನ ಚಿತ್ತಾನುಸರಣಕ್ಕೆ ದೇವರು ನನಗೆ ಸಹಾಯ ಮಾಡ್ತಾನೆ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಇವತ್ತು ಬಹಳ ಸಂತೋಷ ಆಯ್ತು. ನಿನ್ನೆನೂ ಅಷ್ಟೇ, ಇವತ್ತು ಅಷ್ಟೇ. ಇವತ್ತು ಸಹೋದರರು ಎಲ್ಲ ಪ್ರಾರ್ಥನೆ ಮಾಡಕ್ಕೆ ಹೇಳಿದಾಗ ನೀವು ಎಲ್ಲರೂ ಧ್ವನಿ ಎತ್ತಿ ದೇವ್ರನ್ನ ಕೇಳ್ಕೊಂಡಿದ್ದು, ಬೇಡ್ಕೊಂಡಿದ್ದು ನನಗೆ ತುಂಬಾನೇ ಒಂಥರ ಸಂತೋಷ ಆಯ್ತು. ನನ್ನ ಹೆಸರು ರಾಧಾಕೃಷ್ಣ ಭಟ್. ನಾನು ಒಂದು 16 ವರ್ಷದಿಂದ KFC-ನಲ್ಲಿದ್ದೇನೆ. ಬರೋಕ್ಕಿಂತ ಮೊದಲು ಬೇರೆ ಸಭೆಯಲ್ಲಿದ್ದೆ. ಆದ್ರೆ ಸಭೆಗೆ ಬಂದಾಗ ಇವತ್ತು ಹಾಡ್ದಂಗೆ, ಜೇನಿನ ರುಚಿಗಿಂತ ಯೇಸು ನಾಮವು ದಿವ್ಯ ಮಧುರವಾದದ್ದು. ಆ ರೀತಿಯಾಗಿ ನನಗೆ ಹಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಯೇಸುನ ಅಷ್ಟು ಸಮೀಪವಾಗಿ ನೋಡಿರ್ಲಿಲ್ಲ. ಈಗ ಯಾರೋ ನನ್ನ ಕೇಳಿದ್ರೆ, ನಿಮ್ಗೆ ಇವರು ಮೋದಿ ಅವರು ಗೊತ್ತಿದ್ಯಾ ಅಂತಂದ್ರೆ, ನನ್ಗೆ ಗೊತ್ತಿದೆ ಮೋದಿ ಅವರು. ಆದ್ರೆ ಮೋದಿ ನನ್ಗೆ ನಿಜವಾಗಿ ಪರಿಚಯ ಇಲ್ಲ. ಅವ್ರ ಬಗ್ಗೆ ಕೇಳಿದ್ದೀನಿ. ಆದ್ರೆ ಸಭೆಗೆ ಬಂದ್ಮೇಲೆ ಯೇಸು ಬಗ್ಗೆನೂ ಅದೇ ತರ ಇತ್ತು. ಯೇಸು ಬಗ್ಗೆ ಕೇಳಿದ್ದೀನಿ. ಅದ್ಭುತವಾಗಿ ನಮ್ಗಾಗಿ ಕಾರ್ಯ ಮಾಡಿದ್ದಾರೆ. ಆದ್ರೆ ಈಗ ಗಲಾತ್ಯ 4ನೇ ಅಧ್ಯಾಯದಲ್ಲಿ ಈ ತರ ಹೇಳುತ್ತೆ, ನಾವು ಹಿಂದಿನ ಸಮಯದಲ್ಲಿ ದೇವರನ್ನು ತಿಳ್ಕೊಂಡಿರ್ಲಿಲ್ಲ. 4:8 ವಚನದಲ್ಲಿ ಹೇಳುತ್ತೆ, ಒಂದ್ ಸಮಯದಲ್ಲಿ ನಾವು ದೇವರನ್ನು ತಿಳ್ಕೊಂಡಿರ್ಲಿಲ್ಲ. ಇವಾಗ 9ನೇ ವಚನದಲ್ಲಿ ಹೇಳುತ್ತೆ, ಈಗ ಏನಾಗಿದೆ ಅಂದ್ರೆ ನಾವು ದೇವರನ್ನು ತಿಳ್ಕೊಂಡಿದ್ದೇವೆ ಇಂಗ್ಲಿಷಲ್ಲಿ. ಬಟ್ ನೌ ದಟ್ ಯು ಕಮ್ ಟು ನೋ ಗಾಡ್, ಆರ್ ಅದರ್ ಟು ಬಿ ನೋನ್ ಬೈ ಗಾಡ್. ಈಗ ದೇವ್ರು ನನ್ನನ್ನು ತಿಳ್ಕೊಂಡಿದ್ದಾರೆ ಅನ್ನೋದು, ನಾನು ದೇವ್ರನ್ನು ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಇನ್ನೂ ಉನ್ನತವಾದದ್ದು. ಯಾಕೆಂದ್ರೆ ನನ್ನ ಒಳಗಿರೋದನ್ನು ನೋಡ್ಕೊಂಡು ದೇವರು ನನ್ನ ತಿಳ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಈಗ ಯೇಸು ನನ್ನ ಸಹೋದರರು. ಯೇಸು ನನ್ನನ್ನು ಸಹೋದರ ಅಂತ ಕರೆದ್ರೆ ಬೇರೆ ಯಾರು ಕರೀತಿದ್ರು ಪರವಾಗಿಲ್ಲ, ಅದೇ ಬೇಕಾಗಿರೋದು. ಈ ಸಭೆಗೆ ಬಂದ್ಮೇಲೆ ನಾನು ಯೇಸು ಬಗ್ಗೆ ನನ್ನ ಇಂಡಿವಿಜುವಲಿ ನನಗೆ ಒಬ್ಬರಿಂದ ಒಬ್ಬರು ಪರಿಚಯ ಆದಂಗೆ ದಿನಕ್ಕೆ ಯೇಸು ಹೆಚ್ಚಾಗಿ ಪರಿಚಯ ಆಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೀನಿ. ಮತ್ತೆ ಇವಾಗ ಹಾಡ್ದಂಗೆ ನಾವೆಲ್ಲರೂ, ಇದು ನಮ್ಗೆಲ್ರಿಗೂ ಅನ್ವಯಿಸ್ತದೆ. ನಿರಾಶೆ ಹೊಂದದೆ ಜಯವನ್ನು
ಹೊಂದುತ್ತಾ ಮುಂದೆ ಹೋಗ್ಬೋದು. ನಮ್ಗೆ ಎಲ್ರಿಗೂ ದೇವ್ರು ಕೊಟ್ಟಿರೋ ವಾಗ್ದಾನ ಏನಂದ್ರೆ ನಿರಾಶೆ ಹೊಂದದೆ ಜಯ ಹೊಂದುತ್ತಾ ಮುಂದೆ ಹೋಗ್ಬೋದು. ಇದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಿಸ್ತೇನೆ. ದೇವರಿಗೆ ಸ್ತೋತ್ರ. ನಾನು ಪ್ರಸನ್ನ ಅಂತ. ಹುಟ್ಟಿನಿಂದ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿದ್ದು, ಆವಾಗ ರಕ್ಷಣೆ ಹೊಂದಿ ಸುಮಾರು 10 ವರ್ಷಗಳ ಕಾಲ ಬೇರೆ ಒಂದು ಸಭೆಯಲ್ಲಿದ್ದೆ. ಆವಾಗ ನಾನು ಗಮನಿಸಿದ್ದೇನೆಂದ್ರೆ, ನನ್ನ ಬಾಹ್ಯ ಜೀವನದ ಸಾಕ್ಷಿ ತುಂಬಾ ಚೆನ್ನಾಗಿತ್ತು ಜನರಲ್ಲಿ, ಬಟ್ ಆದ್ರೆ ಆಂತರಿಕ ಜೀವನವು ತುಂಬಾ ಕಪಟಾಚಾರ, ಹಿಪೋಕ್ರಸಿ ಅಂತ ಹೇಳ್ತಾರಲ್ಲ, ಅದರಲ್ಲಿದ್ದೆ ನಾನು. ಇದನ್ನು ತುಂಬಾ ಬೇಸತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ, ಇದರನ್ನು ನನಗೆ ಬಿಡಿಸುವ ಅಂತ. ಆವಾಗ 2008ರಲ್ಲಿ ದೇವರು ನನಗೆ CFC ಸಭೆಗೆ ನಡೆಸಿದ್ರು. ಇಲ್ಲಿ ಬಂದು ರೋಮಾಪುರದ 6:14 ವಾಕ್ಯದಲ್ಲಿ ಹೇಗೆ ಹೇಳುತ್ತೆ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ವಿ. ಈ ವಾಕ್ಯವು ಯಾವತ್ತೂ ಯಾರು ನನಗೆ ಹೇಳ್ಕೊಟ್ಟಿಲ್ಲ ಮೊದಲ ಸಭೆಯಲ್ಲಿ. ಇದನ್ನು CFCಯಲ್ಲಿ ಬಂದು ನಾನು ತಿಳ್ಕೊಂಡೆ. ಇದನ್ನು ಫಾಲೋ ಮಾಡೋರು ಬ್ರದರ್ಸ್ ನೋಡಿ ಎನ್ಕರೇಜ್ ಆಗಿ ನಾನು ಕೂಡ ಇದನ್ನು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇದಲ್ಲದೆ ಕುಟುಂಬದ ಬಗ್ಗೆ ಬ್ರದರ್ ಜಾಕ್ನ ಟೀಚಿಂಗ್ ಇಂದ ತುಂಬಾ ನನಗೆ ಹೆಲ್ಪ್ ಆಗಿದೆ, ಬದಲಾವಣೆಗಳು ಬಂದಿದೆ. ಇದಕ್ಕೆಲ್ಲದಕ್ಕೆ ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು. ನಮ್ಮ ಹೆಸರು ಜಾನ್ ಪ್ರದೀಪ್ ಅಂತ, CFC ಬ್ಯಾಂಗ್ಳೂರಿಂದ. ನಾವೊಂದು 10 ವರ್ಷದಿಂದ CFC ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ, ನಾನು ನಮ್ಮ ಕುಟುಂಬದವರು. CFC ಬಂದ್ಮೇಲೆ ನಮಗೆ ತುಂಬಾ ಸತ್ಯಗಳನ್ನು ದೇವರು ನನಗೆ ತಿಳಿಸಿದ್ದಾರೆ. ಒಂದು ಇಂಪಾರ್ಟೆಂಟ್ ಸತ್ಯ ಏನಂದ್ರೆ, ಬ್ರದರ್ ಹೇಳಿದ ಹಾಗೆ ರೋಮನ್ 6:14 ರೋಮಪುರ ಪತ್ರಿಕೆ 6:14ರಲ್ಲಿ ಹೇಳಿದ ಹಾಗೆ ಪಾಪವು ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸುವುದಿಲ್ಲ. ಸೊ ನಾನು ಬಾರ್ನ್ ಆಗಿದ್ದು ನಾನು ಹೈಸ್ಕೂಲ್ ಆಗಿದ್ದಾಗ ಒಂದೊಂದು ಯುವನಿಸ್ಟಿಕ್ ಕ್ಯಾಂಪ್ ಅಲ್ಲಿ DVSA ಮಿನಿಸ್ಟ್ರಿ ಅವ್ರು ಮಾಡಿದಾಗ ಬಾರ್ನ್ ಆಗಿದೆ. ಬಟ್ ನಾನು ತುಂಬಾ ಪಾಪದಲ್ಲಿ ಇದ್ದೆ. ಆಕ್ಚುಲಿ ಪಾಪದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ತುಂಬಾ ಸ್ಟೂಡೆಂಟ್ ಮಿನಿಸ್ಟ್ರಿ ಅಂತ ಹೇಳ್ತಾರೆ, ವಿದ್ಯಾರ್ಥಿಗಳ ಮಧ್ಯೆ ಸೇವೆದಲ್ಲಿ ಇನ್ವಾಲ್ವ್ ಆಗ್ತಿದ್ದೆ. ಬಟ್ ಒಳಗಡೆ ನನ್ನಲ್ಲಿ ತುಂಬಾ ಪ್ರೈಡ್ ಆಗ್ಲಿ, ಆಮೇಲೆ ತುಂಬಾ ಪಾಪದಲ್ಲಿ ನಾನು ಇರ್ತಾ ಇದ್ದೆ. ಆಕ್ಚುಲಿ ಹೊರಗೆ ಬರಕ್ ಆಗ್ತಾ ಇರಲಿಲ್ಲ. ನಾನು ಅನ್ಕೊಂಡೆ, ಓಕೆ, ಇಷ್ಟೇ ನನ್ನ ಕ್ರಿಶ್ಚಿಯನ್ ಲೈಫ್ ಅಂದ್ರೆ ನಾನು ಪಾಪದ ಮೇಲೆ ಫುಲ್ ಜಯ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ದೇವರ ಕೃಪೆಯಿಂದ ಯಾರೋ ಒಬ್ಬರು ನನಗೆ ಬ್ರದರ್ ಬ್ಯಾಕ್ ಮೆಸೇಜ್ ಅನ್ನು ನನಗೆ ಕೊಟ್ಟರು. ಆಕ್ಚುಲಿ ಒಂದು CD ಅನ್ನು ಕೊಟ್ಟರು. ಆ CD ಅಂತ ನಾನು ಕೇಳಿದಾಗ ನನಗೆ ನನ್ನ ರಿಯಲಿ ಒಂದು ಹೋಪ್ ಬಂತು ನನಗೆ. ಓಕೆ, ನಾನು ಪಾಪದ ಮೇಲೆ ಫುಲ್ ಜಯ ಹೊಂದಬಹುದು. ಆಮೇಲೆ ನಾನು ಮಾಡ್ತಿರೋ ಒಂದು ಮಿನಿಸ್ಟ್ರಿ ಎಲ್ಲ ತಪ್ಪು, ಆ ತರ ನಾನು ಇದರಲ್ಲಿ ಮಾತಾಡೋದು ಅಂದ್ರೆ ನಾನು ಫಸ್ಟ್ ನಾನು ಚೇಂಜ್ ಆಗ್ಬೇಕು, ಆಮೇಲೆ ನಾನು ಬೇರೆಯವರಿಗೆ ಹೆಲ್ಪ್ ಮಾಡಬಹುದು ಅಂತ ನನಗೆ ರಿಯಲಿ ಹೆಲ್ಪ್ ಆಯ್ತು. ಸೊ ನಾನು ರಿಯಲಿ ದೇವರಿಗೆ ಸ್ತೋತ್ರ ಹೇಳ್ತೇನೆ, ನನ್ನನ್ನು CFCಗೆ ಕರ್ಕೊಂಡು ಹೋಗ್ತೀನಿ. ದೇವರು ನಮಗೆ ಸ್ತೋತ್ರವಾಗಿ. ನನ್ನ ಹೆಸರು ರೆಹಮಾನ್ ಅಂತ. 2014ರಲ್ಲಿ ಸ್ವಾಮಿಯನ್ನು ಪಡೆದುಕೊಂಡೆ. 2018ರಿಂದ CFCಗೆ ಬರೋಕ್ಕೆ ದೇವರು ಸಹಾಯ ಮಾಡಿದ್ರು. ನನಗೆ ತುಂಬಾ ಉತ್ತೇಜನ ಕೊಡುವಂತ ಒಂದು ವಾಕ್ಯ ಏನಂದ್ರೆ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 47ನೇ ವಚನ. ಅದಲ್ಲದೆ ಜನರು ಪಾಪ ಕ್ಷಮಾಪಣೆಗೋಸ್ಕರ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಈ ಸುವಾರ್ತೆಯು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಲ್ಲಿ ಸಾರಲ್ಪಡಬೇಕು ಎಂದು ಬರೆದಿದೆ. ಇವುಗಳ ವಿಷಯದಲ್ಲಿ ನೀವು ಸಾಕ್ಷಿ ಹೇಳುವವರಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಈ ಕೊಟ್ಟಿರುವಂತಹ ಒಳ್ಳೆ ಒಂದು ಅವಕಾಶಕ್ಕೆ ದೇವರು ಸಾಕ್ಷಿ ಹೇಳೋದಕ್ಕೆ ಕೊಟ್ಟಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಅಭಿನಂದನೆಗಳನ್ನು ಹೇಳುತ್ತೇನೆ. ಇದಲ್ಲದೆ ನನಗೆ ಇನ್ನೊಂದು ವಾಕ್ಯ ಏನಂತಂದ್ರೆ, CFC ಬರುವುದಕ್ಕೆ ನನ್ನ ಮೂಲ ಉದ್ದೇಶ ಏನಂದ್ರೆ, ಇಲ್ಲಿ ದೇವರು ಹೇಳ್ತಾರೆ, ನನ್ನನ್ನು ಫಾಲೋ ಮಾಡಿರಿ ಅಂತ ಇರೋದು. ಬ್ರದರ್ ರಂಜಿತ್ ಬ್ರದರ್ ಹೇಳಿದಂಗೆ ನನ್ನನ್ನು ಹಿಂಬಾಲಿಸು.
ಮ್ಯಾಥ್ಯೂಗೆ ಕರೆದ ತಕ್ಷಣ ಫಾಲೋ ಮೀ ಅಂತಾರೆ, ನನ್ನನ್ನು ಹಿಂಬಾಲಿಸು. ಅದೇ ತರ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನನ್ನ ಈ ವಾಕ್ಯ ತುಂಬಾ ನಮ್ಗೆ ಇಷ್ಟ ಆಯ್ತು. 13:34 ನನ್ನ ಆಜ್ಞೆ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ, ನಾನು ಪ್ರೀತಿಸುವಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂದು. ಇದು ನಮಗೆ ಕೊಟ್ಟಿರುವ ಹೊಸ ಆಜ್ಞೆ. ಇದನ್ನು ನಮಗೆ ಪಾಲನೆ ಮಾಡೋಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಶಿಷ್ಯಂದರಾಗಿರಿ, ಭೂಮಿಯ ಬೆಟ್ಟ ಕಡೆಗೂ ಹೋಗಿ ನನ್ನ ಶಿಷ್ಯಂದರಾಗಿ ಅವರ ಆಜ್ಞೆಗಳನ್ನು ಪಾಲಿಸಬೇಕು. ಇವರೇ ಒಂದು ಆಸೆ. Praise the Lord. I am Matthew. ನನ್ನ ಹೆಸರು ಮ್ಯಾಥ್ಯೂ. I've been CFC from 2010 onward. 2010ರಿಂದ ನಾನು CFC ಅಲ್ಲಿ ಇದ್ದೇನೆ. The one thing which blessed me is ಒಂದು ವಿಷಯ ನನ್ನನ್ನು ಪ್ರೋತ್ಸಾಹಪಡಿಸಿದಂತ ಒಂದು ವಿಷಯ when I was ಏನಂದ್ರೆ, small, ನಾನು ಚಿಕ್ಕ ವಯಸ್ಸಿನಿದ್ದಾಗ when I was like this, small, 12 years old, 12 ವರ್ಷದವರಾಗಿದ್ದಾಗ, ಮಗು ಆಗಿದ್ದಾಗ Zach spoke one word, ಝಾಕ್ ಒಂದು ಮಾತನ್ನ ಹೇಳಿದ್ರು. Matthew 6:21. ಮತ್ತಾಯ 6:21, The place where your treasure is ನಿಮ್ಮ ಗಂಟು ಇದ್ದಲ್ಲೇ ನಿಮ್ಮ ಮನಸ್ಸು ಇರುವುದೆಂಬುದಾಗಿ ಹೇಳ್ತಾರೆ. is the place the most wanted you want to be, ಆ ಸ್ಥಳದಲ್ಲಿ ನೀವು ಬಹಳ ಮುಖ್ಯವಾಗಿ ಇರ್ಬೇಕೆಂಬುದಾಗಿ ಬಯಸ್ತೀರಿ. and you will end up being there. ನೀವು ಅಲ್ಲೇ ಇದ್ದು ಬಿಡ್ತೀರಿ ನೀವು ಕೊನೆಯದಾಗಿ. Basically, where your treasure is. ಮುಖ್ಯವಾಗಿ ಅಂದ್ರೆ ನಿಮ್ಮ ಗಂಟು ಎಲ್ಲಿದೆ ಅಂತ, ಅಂದ್ರೆ ನಿಮ್ಮ ನಿಧಿ ಎಲ್ಲಿದೆ. So, is it all you need is the only one thing is Jesus? ನಿಮ್ಗೆ ಬೇಕಾಗಿರುವಂತದ್ದು ಎಲ್ಲ ಅದು ಯೇಸು ಸ್ವಾಮಿ ಆಗಿದ್ದಾರೆ. It's not that also Jesus. The only ಅದು ಯೇಸು ಸ್ವಾಮಿ ಅಂತಲ್ಲ, ಯೇಸು ಸ್ವಾಮಿಯೇ ಆಗಿದ್ದಾರೆ. So, whether your life answer, ನಿಮ್ಮ ಜೀವಿತದ ಎಲ್ಲ ಉತ್ತರಗಳು, whether you are all your questions that you have in your life, ನಿಮ್ಮ ಜೀವಿತದಲ್ಲಿರುವಂತ ಎಲ್ಲ ಪ್ರಶ್ನೆಗಳಿಗೂ it's only one thing is Jesus what you want. ನಿಮಗೆ ಬೇಕಾಗಿರುವಂತದ್ದೆಲ್ಲ ಯೇಸು ಸ್ವಾಮಿ ಆಗಿದ್ದಾರೆ. The treasure is Jesus your treasure. ನಿಮ್ಮ ನಿಧಿ ಏನಂದ್ರೆ ಯೇಸು ಸ್ವಾಮಿಯೇ ನಿಮ್ಮ ನಿಧಿ ಆಗಿದ್ದಾರೆ. As we sang the song, Jesus is sufficient, Yesu pose. ನಾವು ಈ ಹಾಡು ಹಾಡಿದಾಗ ಯೇಸು ಸ್ವಾಮಿ ಸಾಕು ಸಾಕು ಎಂಬುದಾಗಿ ಹಾಡಿದ್ವಲ್ಲ, That should be a joy in your heart that Jesus, you have been enough for me. ನಮ್ಮ ಹೃದಯದ ಬಯಕೆ ಆನಂದ ಏನಾಗಿರ್ಬೇಕಂದ್ರೆ ಯೇಸು ಸ್ವಾಮಿ ನೀವು ಸಾಕು ಎಂಬುದು. Nothing is required in my life. ನಮ್ಮ ಜೀವಿತದಲ್ಲಿ ಅದನ್ನ ಬಿಟ್ಟು ಬೇರೆ ಯಾವ ಅವಶ್ಯಕತೆ ಇಲ್ಲ. Only one thing is like you all will enough for me. ಒಂದೇ ಒಂದು ಅವಶ್ಯಕತೆ ಅಗತ್ಯತೆ ಏನಂದ್ರೆ ನೀವಿದ್ರೆ ಸಾಕು ನಮಗೆ. As we heard, let Jesus love be concern us. ಕೇಳಿದ ಹಾಗೆ ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತದೆ. The love of Jesus, ಆತನ ಪ್ರೀತಿ, the mercy of Jesus, mercy of Jesus, ಯೇಸು ಸ್ವಾಮಿಯ ಕರುಣೆ, grace of Jesus. ಯೇಸು ಸ್ವಾಮಿಯ ಕೃಪೆ, All you need is Jesus. ಎಲ್ಲ ಅಗತ್ಯತೆ ಬಂದು ಯೇಸು ಸ್ವಾಮಿ ಆಗಿದ್ದಾರೆ ನಿಮ್ಗೆ. Nothing is important in my life. ನನ್ನ ಜೀವಿತದಲ್ಲಿ ಬೇರೆ ಯಾವುದು ಪ್ರಾಮುಖ್ಯ ಅಲ್ಲ. As we walk in the path, we fall down, ನಾವು ದಾರಿಯಲ್ಲಿ ನಡೆಯುವಾಗ ಬೀಳ್ಬೋದು, but come back to the place. Lord, I only need only nothing else in my life. ನನ್ನ ಜೀವಿತದಲ್ಲಿ ನೀವೇ ಬೇಕೆಂಬ ಆ ಸ್ಥಳಕ್ಕೆ ನೀವು ಬರುವುದು ಒಳ್ಳೆಯದು. We can reach, we can endure our life. ನಿಮ್ಮ And ಜೀವಿತದಲ್ಲಿ ನೀವು ಕೊನೆಯನ್ನು ಸಾಗಿಸಬಹುದು. ಆ ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೊ ಈ ದಿನ ಕೇಳಿಸಿಕೊಟ್ಟಂತಹ ಎಲ್ಲ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತು ತುಂಬಾ ಸಂತೋಷವಾಗ್ತಿದೆ. ಸೊ ನಿಮ್ಮ ಮಧ್ಯದಲ್ಲಿ ನಾನು ಇದಕ್ಕೆ ಸೊ ನನ್ನ ಹೆಸರು ದೇವರಾಜ್. ಸೊ ನಾನು ಬೆಂಗಳೂರು CFC ಇಂದ. ಸೊ ದೇವರು ನನ್ನ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತ ಕಾರ್ಯಗಳನ್ನ ಸೊ ನಾನು ಸಾಕ್ಷೀಕರಿಸಿದ್ದೇನೆ. ಸೊ ನಾನು ಈ ಒಂದು CFCಗೆ ಬರುವಾಗ ಸೊ ನಾನು ಹೇಗ್ ಬಂದೆ ಅಂತಂದ್ರೆ, ಸೊ ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ಇರ್ತಾರಲ್ಲ, ಸೊ ಅವ್ರ ಕೈಯಲ್ಲಿ ಏನಂದ್ರೆ ಎಲ್ಲಾ ಕೈಯಲ್ಲೂ ಕೂಡ ಲಗೇಜ್ ಇರುತ್ತೆ, ತಲೆ ಮೇಲೆ ಸೊ ಲಗೇಜ್ ಇರುತ್ತೆ. ಸೊ ಅದೇ ತರ ನನ್ಗೆ ಅಷ್ಟು ಭಾರ ಸೊ ತಗೊಂಡು ನಾನು CFCಗೆ ಬಂದೆ. ಸೊ ಬಂದಾಗ ಫಸ್ಟ್ ಟೈಮ್ ನಾನು ಸೊ ಆ ಟೈಮಲ್ಲಿ ಕೋವಿಡ್ ಆಗಿತ್ತು. ಸೊ ಬ್ರದರ್ ಜಾನ್ ಪೆರೇರಾ ಬ್ರದರ್ನ ನಾನು ಮೀಟ್ ಆದೆ. ಸೊ ಮೀಟ್ ಆದಾಗ ಸೊ ಬ್ರದರ್ ನನಗೆ ಕೇಳಿದ್ರು, ಸೊ ದೇವರಾಜ್ ನೀನು ಹೊಸದಾಗಿ ಹುಟ್ಟಿದೀಯಾ ಅಂತ ಕೇಳಿದ್ರು. ಸೊ ಆ ವರ್ಡೇ ನನಗೆ ಗೊತ್ತಿರ್ಲಿಲ್ಲ, ಹೊಸದಾಗಿ ಹುಟ್ಟೋದು ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಆಗ ಬ್ರದರ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಒಂದು ಬುಕ್ಸ್ ಕೊಟ್ಟರು, ಗುಡ್ ಫೌಂಡೇಶನ್. ಅದ್ರ ಥ್ರೂ ನನಗೆ ತುಂಬಾ ಸತ್ಯಾಂಶಗಳು ನನಗೆ ತಿಳ್ಕೊಂಡೆ. ಸೊ ಅದಾದ ನಂತರ ಸೊ ನನಗೆ ಈ CFCಯಲ್ಲಿ ತುಂಬಾ ಸತ್ಯಾಂಶಗಳು ನನ್ನ ಆತ್ಮಿಕವಾಗಿ ಬೆಳೆಯಲಿಕ್ಕೆ ತುಂಬಾ ಹೆಲ್ಪ್ ಆಯ್ತು.
ಒಂದು ಏನಂತಂದ್ರೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಏನಂತಂದ್ರೆ ಅದು ದೇವರ ಚಿತ್ತವನ್ನ ಮಾಡೋದು. ಸೊ ದೇವರ ಚಿತ್ತ ಹೇಗೆ ಅಂತಂದ್ರೆ ಪ್ರಾರಂಭದಲ್ಲಿ ಸೊ ನಾನು ಫೇಲ್ಯೂರ್ ಆಗಿದ್ದೆ. ಸೊ ಆದ್ರೆ ಒಂದು ವಚನ ನನಗೆ ತುಂಬಾ ಹೆಲ್ಪ್ ಆಗಿದ್ದು ಯಾವ್ದು ಅಂತಂದ್ರೆ ಯೋಹಾನ 4:30-31 ಸೊ ಹಿಂಗೆ ಅಂತಂದ್ರೆ ಯೇಸು ಸ್ವಾಮಿ ಶಿಷ್ಯಂದ್ರು ಆ ಯೇಸು ಸ್ವಾಮಿಯನ್ನ ಊಟಕ್ಕೆ ಕರೀತಾರೆ. ಸೊ ಊಟಕ್ಕೆ ಕರೆಯುವಾಗ ಯೇಸು ಸ್ವಾಮಿ ಹೇಳ್ತಾ ಏನಂದ್ರೆ ನಿಮಗೆ ತಿಳಿಯದಂತ ಆಹಾರ ನನಗುಂಟು. ಅವಾಗ ಶಿಷ್ಯಂದ್ರು ಅನ್ಕೊಂತಾರೆ ಹೇಗೆ ಅಂತಂದ್ರೆ ಆಲ್ರೆಡಿ ಯೇಸು ಸ್ವಾಮಿಗೆ ಯಾರೋ ಊಟ ಕೊಟ್ಟಿದ್ದಾರೆ ಅಂತ. ಬಟ್ ಆದ್ರೆ ಯೇಸು ಸ್ವಾಮಿ ಆಮೇಲೆ ಹೇಳ್ತಾರೆ ಯೇಸು ಸ್ವಾಮಿ ಏನಂತಂದ್ರೆ 34ನೇ ವಚನದಲ್ಲಿ ನನ್ನನ್ನ ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಅಂದ್ರೆ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಹೇಗೆ ದೇವರ ಚಿತ್ತವನ್ನ ಮಾಡ್ತಾ ಇದ್ರು, ಅದು ನಾನ್ ಈ ಸಭೆಯಲ್ಲಿ ಕಲ್ತಿದ್ದೇನೆಂದ್ರೆ ದೇವರ ಚಿತ್ತವನ್ನ ಮಾಡಿದ್ದು. ಸೊ ಒಂದು ವಿಷಯದಲ್ಲಿ ನಾನು ಫೇಲ್ಯೂರ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ್ಲೇ ನಾನು ಫೇಲ್ಯೂರ್ ಆಗಿದ್ದೇನಂತಂದ್ರೆ ನಾವು ದೇವ್ರನ್ನ ಕೊಂಡ್ಕೊಳ್ತೀವಿ, ಆದ್ರೆ ಮ್ಯಾರೇಜ್ ಅನ್ನುವಂತ ವಿಷಯದಲ್ಲಿ ನಾವು ಒಂದು ಡಿಸಿಷನ್ ಅಲ್ಲಿ ಏನಂತಂದ್ರೆ ನಾನು ಫೇಲ್ಯೂರ್ ಆಗಿದ್ದೆ. ಸೊ ಏನಿಗೆ ಅಂತಂದ್ರೆ ಮ್ಯಾರೇಜ್ ನನ್ನ ಡಿಸಿಷನ್ ತಗೊಳ್ಳುವಾಗ ಮೇನ್ ಆಗಿ ಏನಂತಂದ್ರೆ ನಾವು ದೇವರ ಚಿತ್ತವನ್ನ ಮಾಡ್ಬೇಕು. ಆ ಟೈಮಲ್ಲಿ ನನಗೆ ಏನಂತಂದ್ರೆ ನನ್ನ ಸಂಬಂಧಿಕರಾಗಿರ್ಬೋದು, ಮತ್ತೆ ನನ್ನ ವೈಯಕ್ತಿಕ ಚಿತ್ತ ಆಗಿರ್ಬೋದು, ಇವೆಲ್ಲಕ್ಕಿಂತ ಮುಖ್ಯವಾಗಿ ದೇವರ ಚಿತ್ತ. ಆ ವಿಷಯದಲ್ಲಿ ನನ್ನ ಹೋರಾಟದಲ್ಲಿ ನಾನು ಸೋತಿದ್ದೆ. ಬಟ್ ದೇವರು ನನಗೆ ಸಹಾಯ ಮಾಡಿದ್ರು. ಏನಂತಂದ್ರೆ ದೇವರ ಚಿತ್ತವನ್ನು ಮಾಡುವಾಗ ಹೇಗೆ ಅದ್ಭುತವಾಗಿ ಇರುತ್ತೆ ಅನ್ನುವಂಥದ್ದು. ಅದಕ್ಕೆ ನಾನು ಈ ಒಂದು ಸಭೆಗೆ ಮತ್ತೆ ಎಲ್ಡರ್ಸಿಗೆ ಮತ್ತೆ ಎಲ್ಲರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ. ಒಂದು ವಿಷಯ ನನಗೆ ಗ್ರಿಪ್ ಆಗಿದ್ದೇನೆಂದ್ರೆ ದೇವರ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ಮಾಡುವುದು. ರಂಜಿತ್ ಬ್ರದರ್ ಕೂಡ ಅದನ್ನೇ ಹೇಳಿದ್ರು, ಲೋಕದಲ್ಲಿ ಮತ್ತೆ ಲೋಕದಲ್ಲಿರುವುದನ್ನ ನಾವು ಪ್ರೀತಿಸಬಾರ್ದು, ದೇವರನ್ನ ನಾವು ಪ್ರೀತಿ ಮಾಡ್ತಿದೀವಿ ಅಂದ್ರೆ ದೇವರ ಚಿತ್ತವನ್ನ ಮಾಡುವಂಥದ್ದು. ಒಂದು ಚಿಕ್ಕ ಸಾಕ್ಷಿ ಎಲ್ಲರನ್ನ ಆಶೀರ್ವಾದ. ನಮಗೆ ಸಫಲವಾಗಲಿ. ನನ್ನ ಹೆಸರು ಚೌರ್ಯದಾಸ್ ಅಂತ, ಮೈಸೂರು ಬಂದಿ. ನಾನು CFC ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಪೆಟ್ಟುಗರ ಸಭೆಯಲ್ಲಿ ನಾನು ರಚನೆ ಹೊಂದಿತ್ತು. 2001 ನಾನು ರಚನೆ ಹೊಂದಿ ಆ ಸಭೆಯಲ್ಲಿ ನಾನು ತೆಗೆದು ನಾನು ಜೀವನ ಮಾಡ್ತಾ ಇದ್ದೀನಿ. ಆದರೆ ಆ ಸಭೆಗಳಲ್ಲಿ ನನಗೆ ಹೋಲಿ ಸ್ಪಿರಿಟ್ಟು ಮತ್ತೆ ನಾವು ಜೀವಿಸಬೇಕು ಅಂತ ಸರಿಯಾಗಿ ಬೋಧನೆಗಳು ಇರಲಿಲ್ಲ. ನಾವು ನನ್ನ ಮನಸ್ಸಲ್ಲಿ ತಿಳ್ಕೊಂಡಿರೋದೆಲ್ಲ ಪಾಸ್ಟರ್ ಕಡೆಯಿಂದ ನಮ್ಗೆ ಯಾವ ತರ ಆಹಾರ ನಮ್ಗೆ ಸಿಕ್ಕಿಲ್ಲ. ಆಗ ನಮ್ಗೆ ತುಂಬಾ ಕಷ್ಟ ನಡೀತಾ ಇತ್ತು. ಹಿಂಗೆ ಎಲ್ಲ ಸಭೆಗಳಲ್ಲಿ ದುಡ್ಡೇ ಮಾಡ್ತಾರೆ. ನಮ್ಗೆ ಜೀವಿಸ್ಬೇಕು ಅಂತ ನಮ್ಗೆ ಜೀವನದಲ್ಲಿ ಅವು ನಡೀತಾ ಇಲ್ಲ, ಅವ್ರದ್ದು ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಆಗ ತುಂಬ ಕಷ್ಟಪಟ್ಟವಾಗ ನಾನು ಆ ಸಭೆಗೆ ತುಂಬ ಹೆಲ್ಪ್ಫುಲ್ ಆಗಿದ್ದು. ಅವ್ರು ನಮ್ಗೆ ಅಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ನಮ್ಗೆ ಟಾರ್ಚರ್ ಕೊಟ್ಟು ಹೆಂಗೋ ಅಲ್ಲೇ ಇಷ್ಟ ಇತ್ತು. ಅವ್ರಿಗೆ ಬೇಕಾದೇನು ನಮ್ಮಿಂದ ದಸರಾ ಭಾಗ ಸಿಗ್ಬೇಕು. ಅದು ಅದಕ್ಕೆ ಮಾತ್ರ ನಮ್ಗೆ ಮಾಡ್ಕೊಂಡಿರ್ತೀವನ್ನ ನಾವು ಬೆಳಿಲಿಕ್ಕೆ ಆಯ್ತಾ ಇರಲಿಲ್ಲ. ನಮ್ಮ ಮಕ್ಕಳು ಬೆಳಿಲಿಕ್ಕೆ ಆಯ್ತಿರಲಿಲ್ಲ. ಏನೋ ಮನೆಯಲ್ಲಿ ಸಮಾಧಾನ ಇಲ್ಲ, ಹೆಂಡತಿ ಮನೆಯಲ್ಲಿ ಒಂದು ಐಕ್ಯತೆ ಇರಲಿಲ್ಲ, ಜಗಳ, ಕೋಪ. ಸಂಡೆ ಮಾತ್ರ ಬಂದು ಒಂದು ಸ್ವಲ್ಪ ಸಂತೋಷ ಪಡೋದಷ್ಟೇ. ತಿರ್ಗಾ ಒಂದು ಸಾಯಂಕಾಲ ಆಯ್ತಾ ಇದೆ ಅಂತ ಮಾಮೂಲಿ ಆಗ್ಬಿಡೋದು. ಈಗ ಹೆಂಗೆ ನಾವು ಹೋಲಿಸ್ಬಿಟ್ಟು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಕೊನೆಗೆ ನಾನು ಇನ್ನೊಂದು ಸಭೆಗೆ ಹೋದೆ. ಅಲ್ಲಿ ಹೋದ್ರು ಅಲ್ಲಿ ಬರೀ ಹೋಲಿಸ್ಬಿಟ್ಟು ಅಲ್ಲಿ ಏನು ಅಲ್ಲಿ ಒಂದು ಸಾಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಆ ಸಾಂಗ್ ಎಷ್ಟು ಗಂಟೆಗೆ ಮುಗಿತದೆ ಅಂತ ಇಲ್ಲ. ಬರೀ ಹಂಗೆ ಸಾಂಗ್ಸ್ ಆಡಿ 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 ಫುಲ್ ಸಭೆನೇ ಲೇಡೀಸ್ಗಳೆಲ್ಲ ಬರೀ ರೌಂಡ್ ಬೀಳ್ತಾ ಇದ್ರು. ನನಗೆ ಒಂದು ಆಶ್ಚರ್ಯ ಆಯ್ತು, ಏನು ನಾವು ಇಷ್ಟು ಈ ಏಜ್ ಹೋಲಿಸ್ಬಿಟ್ಟು ಹಿಂಗೆ ಐತೆ ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ. ಆಮೇಲೆ ನಾನು ಮ್ಯೂಸಿಷಿಯನ್. ನಾನು ಆಗ ಪಾಸ್ಟರ್ ಮಾಡೋರು ನನಗೆ ನೀವು ಇನ್ಶೂರೆನ್ಸ್ ಒಂದು ಟಚಲ್ಲಿ ಸ್ಕ್ವೇರ್ನ ಇದು ಮಾಡೋದು ಅಂದರು. ನಾನು ಅದನ್ನ ನನಗೆ ಆಕ್ರಮಣ ಮಾಡಲಿಕ್ಕೆ ಬೇರೆ ಕೀಬೋರ್ಡ್ ಯಾವುದು ಇಲ್ಲ ಅಂದೆ. ನಾನು ಇದು ಸಾಕ್ಸೋಫೋನ್ ಸೋಲೋ ಇನ್ಸ್ಟ್ರೂಮೆಂಟು. ನಾನು ಸೋಲೋ ಬಾರಿಸುವಾಗ ಆ ಜನರೆಲ್ಲ ಒಂಥರ ಎಮೋಷನ್ ಆಗೋರು. ಎಮೋಷನ್ ಅಂದರೆ ಆ ಸಾಂಗ್ಸ್ ಎಲ್ಲ ಸೆಲೆಂಟ್ ಆಗ್ಬಿಡೋದು. ನಾನು ಸೋಲೋ ಮಾತ್ರ ನುಡಿಯೋದು. ಆ ಸೋಲೋ ನುಡಿಯುವಾಗ ಎಲ್ಲರೂ ಒಂಥರ ಬೀಳೋದು. ನಾನೆಲ್ಲ ನೋಡಿ ಆಶ್ಚರ್ಯ ಪಡ್ತಾ ಇದ್ದೆ. ಪಾಠ ಕೇಳ್ತಾ
ನಾನು ಹೋಲಿಸ್ಬಿಟ್ಟು ಪಟ್ಕೊಳ್ಳಿಕ್ಕೆ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ದೇವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಗೆ ಇಷ್ಟು ನಾನು ತ್ಯಾಗ ಮಾಡಿ ನಮ್ಗೆ ಸಿಗ್ತಾ ಇಲ್ಲ. ಈಗ ಈಗ ಬಂದವ್ರಿಗೆಲ್ಲ ಹೋಲಿಸ್ಬಿಟ್ಟು ಬರ್ತದೆ ಹೆಂಗೇಜು ನೀನ್ ಕೇಳ್ದಲ್ಲ. ಅವ್ರು ಯಾವ್ದು ಇಲ್ಲಲ್ಲ, ಇದು ದೇವ್ರ ಕಾಂತಿ ಪ್ರಾರ್ಥನೆ ಮಾಡ್ಬೇಕು, ಉಪವಾಸ ಇರ್ಬೇಕು ಅಂತ ಹೇಳಿದ್ರು. ನಾನು ಮಾಡಿದ್ರೆ 7 ದಿವಸ ಉಪವಾಸ ಇದ್ದೆ, ಊಟ ಮಾಡಿಲ್ಲ, ಬರೀ ಟೀ ಕುಡಿಯೋದು, ನೀರು ಕುಡಿಯೋದು. ನನ್ನ ಲೈಫಲ್ಲಿ 7 ದಿನ ಉಪವಾಸ ಮಾಡಿದ್ದೇ ಇಲ್ಲ. ನಾನು ಆ ಹೋಲಿ ಸ್ಪಿರಿಟ್ ನಾನು ಉಪವಾಸ ಮಾಡಿದೆ. 7 ದಿವಸ ಆದ್ಮೇಲೆ ನಾನು ಚರ್ಚಿಗೆ ಹೋಗ್ತೀನಿ. ಪಾಸ್ಟ್ರು ಕೈ ಮುಗಿ ಪ್ರಾರ್ಥನೆ ತಂಗೆ ಎದುರಿಗೆ ಆಗ್ತದೆ. ಎಲ್ಲಿ ಊಟ ಬೇರೆ ಇಲ್ಲ 7 ದಿನ, ಎಲ್ಲಿ ಕೈ ಮುಗಿಸೋಕೆ ಬೀಳ್ತೀನೋ, ಬೀಳುವಾಗ ಅವರು ಹೋಲಿಸ್ಬಿಟ್ಟು ಬಂದ್ಬಿಟ್ಟು ಅಂತ ತಿಳ್ಕೊಂಡು ಇನ್ನೂ ಪ್ರೇಯರ್ ಮಾಡ್ತಾರೆ, ಇದೆಲ್ಲ ಕೈ ತರ್ತಾರೆ, ನಂಗೆ ಎದುರಿಗೆ ಆಗ್ಬಿಡ್ತು. ಅವಾಗ ಅದನ್ನ ತಡ್ಸ್ಕೊಂಡು ಏನ್ ಮಾಡ್ಬಿಟ್ಟೆ, ಹಂಗೇ ಸೆಲೆಂಟ ಚಿನ್ನಾಗ್ಬಿಟ್ಟೆ, ಸತ್ಯ ಕೇಳಿ ಬಿದ್ದಿಲ್ಲ. ಆಮೇಲೆ ದೇವ್ರಿಗೆ ಮುಂಚೆ ಬೇಡ್ಕೊಂಡಿದೆ ಅಂತ ಇದು ಹೋಲಿಸ್ಬಿಟ್ಟು ನನಗೆ ಇವರು ಬೆಳೆ ಇರಬೇಕು. ಸುಮ್ಮನೆ ಬಾಯಲ್ಲಿ ಹೆಂಗೆ ಆಡಂಗೆ ಡ್ಯಾನ್ಸ್ ಮಾಡಂಗೆ ಹಂಗೆ ಬರ್ಬಾರ್ದು, ನ್ಯಾಚುರಲ್ ಆಗಿ ಬರ್ಬೇಕು. ಇದು ಅದು ಸತ್ಯ ಇಲ್ದು ಹೋದ್ರೆ ಸತ್ಯ ತಿಳಿಸ್ಕೊಡಿ, ನನಗೆ ಬಿಡುಗಡೆ ಕೊಡಿ, ಸತ್ಯ ನಾನು ಅದಕ್ಕೋಗ್ಬೇಕು. ಇನ್ನೂ ಸತ್ಯವಾಗಿ ಸಭೆಗಳಿಗೆ ನಾವು ಬೇರೆ ಸಭೆಗೆ ಹೋಗ್ಬೇಕು, ತೋರಿಸ್ಕೊಡಿ ಅಂತ ಬೇಡ್ಕೊಡಿದ್ದೆ ದೇವ್ರನ್ನ. ಆಗ ಅದಾದ್ಮೇಲೆ ಆ 2 ದಿವಸ ಆದ್ಮೇಲೆ ನನಗೆ CFC ಇಂದ ನನಗೆ ಸೀಡ್ ಸಿಕ್ತು. CFC ಅದು ಯಾಕೆ ಬಂದದ್ದು ಹೆಸರೇ ಕೇಳಿದ್ದಿಲ್ಲ ನಾನು ಮೈಸೂರು, ಬೆಂಗಳೂರಲ್ಲಿ ಡ್ಯೂಟಿ ಎಲ್ಲ ಮಾಡಿದ್ದೀನಿ ಎಲ್ಲ ಕಡೆ. ಅವ್ರದ್ದು ಎಲ್ಲೂ ನಾನು ಹೆಸರು ಕೇಳಿಲ್ಲ. ನನಗೆ ಆ CD ಕೇಳ್ಬಿಟ್ರೆ ತುಂಬಾ ಆಶ್ಚರ್ಯ ಆಗ್ಬಿಟ್ಟು, ನನಗೆ ಮೈಯೆಲ್ಲ ಜುಮ್ ಅನ್ಸ್ಬಿಟ್ಟು, ಅಷ್ಟು ನನಗೆ ಒಳಗಡೆ ಉತ್ಸಾಹ ಆಗ್ತು. ಅಷ್ಟು ಆ ಮೆಸೇಜ್ ಕೇಳ್ತಾ ಆಗ ನೋಡಿ ಆ CD-ನ ನಾನು ರಿಕಾರ್ಡ್ ಮಾಡಿ ಸಭೆಗಳು ಎಲ್ಲರೂ ಕೊಡ್ಬಿಟ್ಟೆ. ನೋಡಿ ಸತ್ಯ ಹೆಂಗೆ ಐತೆ ನೋಡಿ, ಇಲ್ಲಿ ಹೆಂಗೆ ಪೂಜೆ ಮಾಡ್ತಾರೆ ಅಂತ. ನನಗೆ ಅಷ್ಟು ವೈರಾಗ್ಯ ಆ ಪಾಸ್ಟರ್ಗಳು ಬಂದ್ಬಿಟ್ಟು. ಆ ಪಾಸ್ಟರ್ ನನ್ನ ಹತ್ರ ಅವರು ನಮ್ಗೆ ತಪಾಸಣೆಗೆ ಆಯ್ತಾ ಇಲ್ಲ, ಯಾಕಂದ್ರೆ ನಾನು ಸಭೆಗೆ ಒಂದು ಫೌಂಡೇಶನ್ ಏನು ಅವ್ರಿಗೆ ಏನು ಹೇಳಿದ್ರು ನಾನು ಮಾಡ್ಲಿಕ್ಕೆ ರೆಡಿ, ಅಷ್ಟು ಸಹಾಯ ಮಾಡ್ತಿದ್ರು ಅವ್ರಿಗೆ. ಅದರಿಂದ ಅವ್ರಿಗೆ ಧೈರ್ಯ ಇರಲಿಲ್ಲ ನನ್ನ ಹತ್ರ ಬಂದು ಪೋಸ್ಟ್ ಮಾಡಿ ಇದೆಲ್ಲ ಸರಿ ಇಲ್ಲ ಅಂತ ನನಗೆ ಎದುರಿಸ್ಕೊಳ್ಳಿಕ್ಕೆ. ಆಮೇಲೆ ಅವ್ರು ಬಂದು ಇಲ್ಲ ಇದು ಇದು ಯಾಕೆ ಬಂದು ಕಳಿತು, ಅದು ಸುಳ್ಳೋದು, ನೀ ಹಂಗೆ ಹೋಗ್ಬೇಡ, ನಾನು ತುಂಬಾ ಹೆಂಗೆ ಇದು ಮಾಡ್ತೀನಿ. ಅವ್ರು ಕೇಳಿದೆ, ಅದೇ ಹೆಂಗೆ ನಾನು ನೀವು ಹೆಂಗೆ ಹೇಳ್ತಾ ಇರೋದು, ನೀವು ನಮಗೆ ಬೈಬಲ್ ಗೊತ್ತಿಲ್ಲ, ನೀವು ನಾನು ತಿಳಿಸ್ಕೊಡಿ, ಇದು ಸತ್ಯ ಅಲ್ಲ ಇದು ಸುಳ್ಳು ಅಂತ ಬೈಬಲ್ನ ತೋರಿಸಿ, ನಾನು ಅದನ್ನ ತಿಳ್ಕೊಂಡು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ಅವರು ಬೈಬಲ್ ಯಾವುದು ತೋರಿಸಿಲ್ಲ, ಅದು ಸುಳ್ಳು ಅಂತ ಅವ್ರಿಗೆ ಪ್ರೂಫ್ ಮಾಡ್ಲಿಕ್ಕೆ ಆಗಲಿಲ್ಲ. ಆಗ ನಾನು ಅದನ್ನ ಒಪ್ಕೊಳ್ಳಿಲ್ಲ. ಆಗ ಅವ್ರೇನು ಮಾಡ್ಬಿಟ್ರು, ಅಲ್ಲಿ ಟೀಚರ್ ಹೇಳ್ಬಿಟ್ರು, ಈಗ ಯಾರು ನಾನು ಮಟ್ಕೊಂಡು CD ಎಲ್ಲ ಮಟ್ಕೊಂಡು ಇದು ಥರ ಮಾಡ್ತಾವ್ರು, ಸಭೆಗೆ ಬರಬಾರ್ದು ಅಂತ ಹೇಳ್ಬಿಟ್ರು. ಆ ಥರ ಬರ್ಬೇಕಾಗಿದ್ರೆ ಎಲ್ಲ ಅರ್ಧ ಆಗ್ಬಿಟ್ಟು ಮಾನಸಾಂತರ ಬಂದು ಬರ್ಬೇಕು ಅಂತ ಹೇಳ್ಬಿಟ್ರು. ನನಗೆ ಮನ್ಸಲ್ಲಿ ಇಷ್ಟು ಸತ್ಯನ ಕೇಳ್ಬಿಟ್ಟು ನಾನು ಯಾಕೆ ಇಲ್ಲಿರೋದು, ನನಗೆ ಸಭೆನೇ ಬೇಡ ಅಂತ ನಾನು ಬಂದ್ಬಿಟ್ಟೆ. ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಅವ್ರಿಗೆ ಮಾಡಿ CD-ನ ಚಿಪ್ಪಲ್ಲಿ ಹಾಕಿ ಕೊಟ್ಟೆ. ನೋಡಿ ಅಮ್ಮ, ನಮಗೆ ಈ ಸತ್ಯ ನನಗೆ ತುಂಬಾ ನನಗೆ ಸತ್ಯ ಕೊಟ್ಟಿದ್ದೆ, ನಾನು ಜೀವಿಸ್ಲಿಕ್ಕೆ ತುಂಬಾ ಅರ್ಥ ಆಯ್ತು ನನಗೆ, ನಾನು ಇದರಲ್ಲಿ ಇರ್ತೀನಿ, ನೀವು ಕೇಳಿ ಇದನ್ನ, ನಿಮ್ಗೆ ಇಷ್ಟ ಆದ್ರೆ ನೀವು ಬನ್ನಿ, ನಿಮ್ಗೆ ಇಷ್ಟ ಆದೋದ್ರೆ ಈ ಸಭೆಗಳಿಗೆ ಹೋಗಿ ನೀವು ಅಂತ ಅವ್ರಿಗೆ ಹಾಕ್ಕೊಬಿಟ್ಟೆ. ಮಕ್ಕಳು ಕೇಳಿದ್ರು, ಆ ಮಕ್ಕಳು ಒಪ್ಕೊಂಡ್ರು. ಅವನ್ನ ಆ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಆಗ ಮೈಸೂರಿಲ್ಲ ಚೀಫ್ ಸಭೆ ಇಲ್ಲ, ಅಷ್ಟು ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಆಗ ಆ ಚೀಫ್ನವ್ರ ಅಕ್ಕ ಪಂಚಾಯತ್ ಅವರೇ ನನಗೆ ಚೀಟಿ ಕೊಟ್ಟಿದ್ರು. ಆಮೇಲೆ ಅಲ್ಲಿ ಎಲ್ಲ ಆದ್ಮೇಲೆ ನಾನು ಇನ್ನೂ ಚೆನ್ನಾಗಿ ಹೋದ, ಯಾಕಂದ್ರೆ ಮಕ್ಕಳಿಗೆ ಈ ಅಟ್ಲೀಸ್ಟ್ ದೇವರು ವಾಕ್ಯ ಕೇಳಲಿ ಅಂತ ಅವ್ರಿಗೋಸ್ಕರ ನಾನು ಇನ್ನೊಂದು ಚೆನ್ನಾಗಿ ಹೋದೆ. ಅಲ್ಲಿ ಹೋದ್ರು ಇದೇ ಇರೋದು ಟೀಚಿಂಗ್ ಎಲ್ಲ. ನನ್ಗೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಆಯ್ತಾ ಇಲ್ಲ ನನಗೆ. ನಾನು ಈ TV ಪ್ರೋಗ್ರಾಮ್ಗಳು, ಚೆನ್ನೈದು ಇರೋದು, ಮೊನ್ಸಿಲ್ಲ ಅವ್ರದ್ದು ತುಂಬಾ ಮೆಸೇಜ್ ಇರ್ತದೆ. ಯಾವಾಗ ಈ ಸತ್ಯನ ಕೇಳಿದ್ನೋ ಎಲ್ಲಾನು ನನಗೆ ಕೆಳಗೆ ಆಗ್ಬಿಟ್ಟದ್ದು. ಆ ಮೆಸೇಜ್ಗಳೆಲ್ಲ ನನಗೆ ಕೇಳಲಿಕ್ಕೆ ಆಯ್ತಾ ಇಲ್ಲ. ನನ್ನ ಎಷ್ಟು ಮ್ಯಾಗ್ಝಿನ್ಗಳು ಬರ್ತಾ ಇತ್ತು, ನಾನು ಅಲ್ಲಿ ಸುತ್ತಕೊಟ್ಟಿದ್ದ ಬರ್ತಾ ಇದ್ದೆ. ಆ ಮ್ಯಾಗ್ಝಿನೆಲ್ಲ ಹಚ್ಚಿ ನಾನು ಕಷ್ಟಕ್ಕಾಗ್ಬಿಟ್ಟೆ. TV ಏಂಜಲ್ TV ಅಷ್ಟು ನಾನು ಅವ್ರಿಗೆ ತಿಂಗಳಿಗೆ 500 ರೂಪಾಯಿ ಕಳಿಸ್ತಾ ಇದ್ದೆ ಏಂಜಲ್ TVಗೆ. ಅದು ನನಗೆ ಎಲ್ಲ ಕಷ್ಟ ಥರ ಆಗ್ಬಿಡ್ತು ನನಗೆ. ಈ TV ಪ್ರೋಗ್ರಾಮ್ಗಳು, ಮೆಸೇಜ್ಗಳು ಎಲ್ಲ ನನಗೆ ಈ ಸತ್ಯ ಯಾವುದು ನನಗೆ ನನ್ಗೆ ಇದು ಉತ್ಸಾಹ ಕೊಡಲಿಲ್ಲ. ಆಮೇಲೆ ನನಗೆ ಇದು ಪಂಚೆ ಇದಕ್ಕೆ ಆಗ ನಾನು ಬೆಂಗಳೂರು ಬರ್ತಾ ಇತ್ತು. ನಾನು ಡ್ಯೂಟಿ ಬಂದರೆ ಅಲ್ಲಿ ಯಾವತ್ತೊಂದು ದಿನ ಹೋಗಿ
ಬಂದು ಆಮೇಲೆ ಮೈಸೂರಲ್ಲೇ ನಾವು ಸಭೆ ಎಲ್ಲ ಒಟ್ಟಿಗೆ ಸೇರಿದೋ ಇಲ್ಲಿ. ಆಗ ಬೆಂಗಳೂರಿನ ಜೊತೆಗೆಲ್ಲ ಬಂದು ಅಲ್ಲಿ ಸಭೆ ಇದು ಮಾಡ್ತು. ಅಲ್ಲಿಂದ ನಾವು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಹೋಲಿಸ್ಬಿಟ್ಟು ಏನಲ್ಲ ಆಗ ಆಗ ಅದೇ ದೇವರು ಈ ದಾದಿ ತುಂಬಿಟ್ಟು ಈಗ ಸುಳ್ಳುನ ತೋರಿಸ್ಬಿಟ್ಟು ಆ ಸುಳ್ಳುನ ತೋರಿಸ್ಬಿಟ್ಟು ನಾನು ನನ್ನ ಬಿಟ್ಟು ಆಚೆ ಬಂದು ನನಗೆ ಈ ಹೋಲಿಸ್ಬಿಟ್ಟು ಏನು ನಾ ಹೆಂಗೆ ಜೀವಿಸ್ಬೇಕು ಅಂತ ಎಲ್ಲ ತೋರಿಸ್ಕೊಬಿಟ್ಟು ಅಲ್ಲಿ ನಾನು ಎಲ್ಲ ಇಲ್ಲಿ ಇಸ್ಕೊಂಡು ನಾನು ಬರ್ತಾ ಇದ್ದೀನಿ. ಈ ಇರ್ತಕ್ಕ ಹಂಗೆ ದೇವ್ರು ನನಗೆ ಒಳ್ಳೆ ದಾರಿ ತೋರ್ಸವ್ರೆ. ನನ್ನ ಜೀವಿಸಲಿಕ್ಕೆ ನಮಗೆ ದೇವ್ರು ನಮ್ಗೆ ಥ್ಯಾಂಕ್ ಯು. ಈ ಒಂದು ಸೀಮಿತ ಸಮಯದಲ್ಲಿ ನನ್ನ ಸಾಕ್ಷಿ ಅಂತ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಮೈಸೂರು CFC ಸಭೆಯಿಂದ ದೇವರಿಗೆ ಕರ್ಕೊಂಡು ಬಂದಿದ್ದೆ. ದೇವ್ರಿಗೆ ಸ್ವಾಗತ. ಮೊದಲನೇದಾಗಿ ನಾನು ಹಿಂದೂ ಫ್ಯಾಮಿಲಿಯಿಂದ ಬಂದದ್ದು. ನಾನು ಹುಟ್ಟಿದಾಗ ಇಲ್ಲಿವರೆಗೂ ಸಹ ದೇವರು ನನ್ನ ಏನೇನು ನಡೆಸಿದರೆ ಅಷ್ಟು ನಾನು ಧರಿಸ್ತೇನೆ ಡೈಲಿ ಇಲ್ಲಿ ನಾನು 2018 ನಾನು ಯೇಸು ಸ್ವಾಮಿಯನ್ನು ಕಂಡುಕೊಂಡೆ. ನನ್ನ ಮೊದಲ ಅಜೆಂಡಾ ಏನಿತ್ತಪ್ಪ ಅಂದ್ರೆ ಒಂದು ಸೇವ್ಡ್ ಆಲ್ವೇಸ್ ಸೇವ್ಡ್ ಅಂತಬೇಕು. ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಒಂದ್ಸತಿ ರಕ್ಷಣೆ ಹೋದ್ರೆ ನಾವು ಪಾಪ ಮಾಡೋದು ಪರವಾಗಿಲ್ಲ, ರಕ್ಷಣೆ ಹೋದ್ರು ಅದು ಫಿಕ್ಸ್ ಅಂತ ತಿಳ್ಕೊಂಡಿದೆ. ಆದ್ರೆ ನನಗೆ ಹೃದಯದಲ್ಲಿ ಇನ್ನೂ ನಂಬಲ ಇತ್ತು, ಇದು ಹೆಂಗ್ ಸಾಧ್ಯ? ಒಂದ್ಸತಿ ನಾವು ರಕ್ಷಣೆ ಹೊಂದ್ಬಿಟ್ರಪ್ಪ ದೇವ್ರು ನಮ್ಮನ್ನ ಪರಲೋಕಿರ್ತಾರ, ನಮ್ಮನ್ನ ಪರಿಶುದ್ಧರು ಅಂತ ಪರಿಗಣಿಸ್ತಿರ್ತಾರ ಅಂತ ನನಗೆ ಮಧ್ಯೆ ಕ್ವಶನ್ ಮಾರ್ಕ್ ಬರ್ತಾ ಇತ್ತು. ಅವಾಗ ನಾನೇನ್ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಹೇಗೆ ಸ್ವಾಮಿ ಸಾಧ್ಯ? ಪಾಪ ಮಾಡಿ ನಾವು ಪಾಪದಲ್ಲೇ ಜೀವಿಸಿದ್ರೆ ಅದು ಸಾಧ್ಯನಾ ಅಂತ ದೇವ್ರು ನಾನು ಕ್ವಶನ್ ಮಾಡ್ಬೇಕಾದ್ರೆ ದೇವ್ರು ನನಗೆ ಒಂದು CFC ಸಭೆಗೆ ನನ್ನ ಒಂದು ಮಿರಾಕಲ್ ರೀತಿಯಲ್ಲಿ ಕರ್ಕೊಂಡು ಬಂದ್ರು. ನಾನು ಸಭೆಯಲ್ಲಿ ಸಹ ನನಗೂ ಸಹ ಒಂದು ಯಾವುದೋ ಒಂದು ಲೀಡರ್ಶಿಪ್ ಕೊಟ್ಟು ನನ್ನ ಸಹ ಬೈಂಡ್ ಮಾಡಿದ್ರು. ಅಲ್ಲಿಂದ ಬಿಡುಗಡೆ ಮಾಡ್ಕೊಬೋದು ತುಂಬಾ ಕಷ್ಟ ಆಯ್ತು. ಹಾಗಾಗಿ ಅಲ್ಲಿಂದ ಬಂದ್ಮೇಲೆ ನನಗೆ ನನ್ನ ಹೃದಯದಲ್ಲಿ ಉಂಟಾದ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಪ್ರಶಾಂತ ಪರ್ಫೆಕ್ಷನ್. CFC ಇರೋದೇ ನಾನು ನೋಡಿದಾಗ ಪ್ರಶಾಂತ ಪರ್ಫೆಕ್ಷನ್ ಅನ್ನು ಹೊರಡಿದೆಯಲ್ಲ ಅಂತ ನೋಡಿದೆ. ಇದರ ಅರ್ಥ ಏನು ಅಂತ ಅದನ್ನ ಮೆಡಿಟೇಟ್ ಮಾಡಿದೆ. ಇಲ್ಲೇನು ನಾವು ದಿನೇ 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 ಕ್ರಿಸ್ತನಂತ ಆಗ್ಬೇಕು. ಹಾಗಾದ್ರೆ ಆಮೇಲೆ ಇನ್ನೊಂದು ನಾನು ತಿಳ್ಕೊಂಡದೇನಪ್ಪ ಅಂದ್ರೆ ಪಾಪ ಅಂದ್ರೆ ಏನು, ಪಾಪವನ್ನ ಯಾಕೆ ಮಾಡಬಾರ್ದು, ಪಾಪ ಮಾಡದೆ ಜೀವಿಸೋದು, ಈ 3 ಅಂಶವನ್ನ ನಾನು ಕಲಿತೆ. ಇನ್ನೂ ಕಲಿತಾನೆ ಇದ್ದೀನಿ, ಇನ್ನೂ ಕಲಿತಾನೆ ಇರ್ತೇನೆ. ಯಾಕಂದ್ರೆ ಈ 3 ಅಂಶಗಳು ಇಲ್ಲಿ ಪ್ರಮುಖವಾದ ಅಂಶಗಳು. ಹಾಗಾಗಿ ನನಗಿದು ತುಂಬಾ ಭಯಂಕರವಾಗಿತ್ತು. ಮತ್ತೆ ದೇವರು ಯಾರು ಹೇಳಿದ್ರು, ದೇವ್ರು ಯಾರು, ಆತನು ಎಷ್ಟು ದೊಡ್ಡವರು, ಅದು ಯಾವ ರೀತಿ ಅವ್ರು ವರ್ಣಿಸ್ತು ಆ ವಾಕ್ಯದಲ್ಲಿ ತುಂಬಾ ಚೆನ್ನಾಗಿದೆ. ದೇವ್ರು ಎಷ್ಟು ದೊಡ್ಡವರು, ನಂತರ ದೇವ್ರು ನಮ್ಮನ್ನ ಯಾಕೆ ನೆನೆಸ್ಬೇಕು, ಎಲ್ಲ ಕ್ವಶನ್ಗಳು ನನ್ಗೆ ಬರ್ತಾಯಿರ್ತಾವ. ಅವಾಗ ದೇವ್ರಿಗೆ ನಾವು ಯಾಕೆ ಇಷ್ಟು ಯೇಸು ಸ್ವಾಮಿ ಕೊಟ್ಟು ನಮ್ಮನ್ನ ರಚಿಸಬೇಕು ಅವಶ್ಯಕತೆ ಏನಿದ್ರು ಅಷ್ಟು ನಾವು ಪ್ರಮುಖರ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ನನಗೆ ಗೊತ್ತಾದ್ದು ದೇವರು ತುಂಬಾ ನಮ್ಮನ್ನ ಪ್ರೀತಿಸ್ತಾರೆ ಅಂತ. ಥ್ಯಾಂಕ್ಸ್. ಅದೇ ರೀತಿ ನಾವೆಲ್ಲ ಆ ದೇವರು ನಮ್ಮನ್ನ ಪ್ರೀತಿಸಿದ ಮೇಲೆ ನಾವು ಆತನ ಪ್ರೀತಿಸಕ್ಕೆ ಹರಡಿ ಇರೋಣ. ಆಮೇಲೆ ದೇವರ ಸ್ತೋತ್ರ ಅಂತಂದ್ರೆ ರಾಜು ಅಂತ ಮೈಸೂರು ಈ ಒಂದು ಸಭೆಗೆ ನಮ್ಮನ್ನ ದೇವ್ರು ಕರ್ಕೊಂಡ್ ಬಂದಿದ್ರೆ ಅಂದ್ರೆ ದೇವ್ರಿಗೆ ನಾವು ಎಷ್ಟು ಕಾರಣ. ಯಾಕಂದ್ರೆ ನಾವು ಹಿಂದೆ ಇದ್ದಂತ ಸಭೆಯಲ್ಲಿ ಲೋಕಾರೂಢಿ ಅಂತ ನಾವು ಜೀವಿಸ್ತಾ ಇದ್ವಿ, ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಬಟ್ ಕ್ರಿಸ್ತಿಯ ಜೀವಿತ ಏನು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಒಂದು ಅವಾಗಲೇ ಬ್ರದರ್ಸ್ ವಾಕ್ಯ ಹಂಚ್ಕೊಂಡಂತೆ ಒಂದು ಧಾರ್ಮಿಕವಾಗಿ ಜೀವಿಸ್ತಾ ಇದ್ವಿ. ಆತ್ಮಿಕವಾಗಿ ಜೀವಿಸ್ಲಿಕ್ಕೆ ನಮ್ಗೆ ಅದರ ಬಗ್ಗೆ ಆತ್ಮಿಕವಾಗಿ ಅಂದ್ರೆ ಏನನ್ನೋದೇ ಗೊತ್ತಿರ್ಲಿಲ್ಲ. ಈ ಒಂದು CFC ಸಭೆ ನಮಗೆ ಎಲ್ಲವನ್ನು ಕೊಟ್ಟಿದೆ. ಒಂದು ಸಹೋದರರ ಪ್ರೀತಿ ಏನು ಅನ್ನೋದು ಈ ಒಂದು CFC ಸಭೆ ಬಂದಮೇಲೆ ನಮಗೆ ಗೊತ್ತಾಗಿತ್ತು. ಬಟ್ ಹಿಂದೆ ಹೋಗ್ತಿದ್ದಂತ ಸಭೆಗಳಲ್ಲಿ ನಾವೊಂದು ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ನಾವು ದೇವರನ್ನು ಕಂಡ್ಕೊಂಡಿದ್ದು. ಬಟ್
ಆ ಒಂದು ಸಭೆಯಲ್ಲಿ ಈ ಒಂದು ಪ್ರೀತಿ ಬಗ್ಗೆ ವಾತ್ಸಲ್ಯದ ಬಗ್ಗೆ ಏನೂ ಇಲ್ಲ ಅಲ್ಲಿ. ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ನಾನು ಒಂದು ಹಿಂದೂ ಬ್ಯಾಕ್ಗ್ರೌಂಡ್ ಇಂದ ಬಂದಂತವನು. 2015 ನಾನು ಆರ್ಸಿ ಸಭೆಗೆ ಹೋಗ್ತೀನಿ. ಅವಾಗ ಅಲ್ಲಿ ಒಂದು ವಾತಾವರಣನೇ ಬೇರೆ, ದೇವರ ವಾಕ್ಯದಂತೆ ಜೀವಿಸ್ತಾ ಇರ್ಲಿಲ್ಲ. ಅದಕ್ಕೂ ಒಂದಕ್ಕೊಂದು ತಾಳ ಸಂಬಂಧ ಏನೂ ಇಲ್ಲ. ಈ ತರ ಒಂದು ಜೀವಿತ ಇದ್ದಾಗ ನಾನು ಅಲ್ಲಿ ಬ್ರದರ್ಸ್ನ ನಾನು ಕೇಳ್ತೀನಿ, ಬ್ರದರ್ ದೇವ್ರ ವಾಕ್ಯ ಇರೋದೇ ಒಂದು, ಬಟ್ ಇಲ್ಲಿ ಜೀವಿತನೇ ಒಂದಿದೆಯಲ್ಲ ಬ್ರದರ್, ಎಲ್ಲಂದ್ರೆ ಅಲ್ಲೇ ಬರೀ ಸ್ಟ್ಯಾಚ್ಯೂಗಳಿದಾವೆ, ಎಲ್ಲರೂ ಅಲ್ಲಿ ನೋಡಿದ್ರೆ ಮಾತು ಮರಿಯಮ್ಮನ ಧರ್ಮ ಸಭೆ ಅಂತೀರಾ, ದೇವ್ರಿಗೂ ಮನುಷ್ಯರಿಗೂ ಇವರು ಮಧ್ಯಸ್ಥರು ಎಲ್ಲ ಸೈಂಟ್ ಇವ್ರುಗಳು ಯಾರು ಸಂತ ಅಂತೋಣಿಯವರು ಮತ್ತೆ ಮರಿಯಮ್ಮನವರು ಹಾಗೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ದೇವ್ರಿಗೂ ಮನುಷ್ಯರಿಗೂ ಯೇಸು ಕ್ರಿಸ್ತನೇ ಮಧ್ಯಸ್ಥನು ಅಂತ ಹೇಳ್ತದೆ. ನೀವು ಹಿಂಗೆ ಹೇಳ್ತಾರೆ ಹೆಂಗೆ ಬ್ರದರ್ ಅಂತ ಕೇಳೋ ಪ್ರಶ್ನೆ ಮಾಡ. ಇಲ್ಲ ಬ್ರದರ್, ನಿಮ್ಗೆ ಯಾರು ಹಿಂಗೆ ತಲೆ ಕೆಡ್ಸಿದ್ದಾರೆ ನಿಮಗೆ, ಮನಿ ಬ್ರದರ್ ನಿಮ್ಗೆ ಏನು ಡೌಟ್ ಇದೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನನಗೆ ಮನಸ್ಸು ಸಮಾಧಾನ ಇರಲಿಲ್ಲ. ಬಿಟ್ಟು ಮತ್ತೆ ಇಲ್ಲಿಗೆ ಹೋಗ್ತೀನಿ, ನಾನು ಪ್ರೊಟೆಸ್ಟ್ಗೆ ಹೋಗ್ತೀನಿ. ಅಲ್ಲೂ ಅದೇ ಒಂದು ಅವರದೇ ಆದಂತ ಒಂದು ಪ್ರತ್ಯೇಕವಾದಂತ ಒಂದು ಪಾಸ್ಟರ್ಸ್ ನಾವು ದೇವರ ಒಂದು ಹತ್ರ ಇರ್ತಕ್ಕಂಥವ್ರು ನಾವು ಪಾಸ್ಟರ್ಸ್ಗಳು, ನೀವು ನಮ್ಮ ಕುರಿಗಳಿದ್ದಂಗೆ ನೀವು ಹಾಗೆ ಈಗಂತವ್ರು ಅವರು ಅವರದೇ ಆದಂತ ಒಂದು ಪ್ರತ್ಯೇಕವಾದಂತ ಒಂದು ಇದು. ಈ ಒಂದು ಈ CF ನಲ್ಲಿ ಹೇಗಿದೆ ಅಂತಂದ್ರೆ ಒಂದು ಸಹೋದರತ್ವ ಅಂತ ಹೇಗಿದೆ ಅಂತಂದ್ರೆ ಒಂದು ಕುಟುಂಬ, ಒಂದು CF ಸಭೆ ಅಂದ್ರೆ ಒಂದು ಕುಟುಂಬ ಅಂತ ನನಗೆ ಇಲ್ಲಿ ಒಂದು ತುಂಬಾ ಮನವರಿಕೆ ಆಯ್ತು. ಅದೇ ರೀತಿ ಈ ಸಭೆ ತುಂಬಾ ಇನ್ನು ಹೆಚ್ಚೆಚ್ಚಾಗಿ ನನಗೆ ಒಂದು ಜೀವನದಲ್ಲಿ ಯಾವ ರೀತಿ ನಾವು ಜೀವಿಸ್ಬೇಕು, ಈ ಲೋಕದಲ್ಲಿ ನಾವು ಯಾವ ರೀತಿ ಪಾಪವನ್ನು ಜಯಿಸ್ಬೇಕು ಅನ್ನೋದು ಒಂದು CF ಸಭೆ ನನಗೆ ಬಹಳಷ್ಟು ಕೊಟ್ಟಿದೆ. ಅದೇ ರೀತಿ ಯೋಹಾನ 1ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 1 ಯೋಹಾನ 3ನೇ ಅಧ್ಯಾಯ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನ ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು, ಯಾಕೆಂದ್ರೆ ಆತನಿಗಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನ ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮ ಮಾಡುತ್ತಾನೆ, ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವ ಒಂದು ಪಾಪ ಮಾಡುವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ನಮ್ಗೆ ಒಂದು ದೈವಿಕ ಮಕ್ಕಳಾಗಿ ಒಂದು ದೇವರ ಜೊತೆ ಅನ್ಯೋನ್ಯತೆಯಾಗಿ ನಮಗೆ ಒಂದು ಫೋನರನ್ನಾಗಿ ಎಲ್ಲ ಹಿರಿಯ ಸಹೋದರರು ನಮಗೆ ಮುಂದಾಗಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು CF ಸಭೆಗೆ ನಾವು ಎಷ್ಟು ಚಿರಋಣಿಗಳಾಗಿದ್ರು ಅದು ಸಾಲದು ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬ್ರದರ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಹೆಸರು ಮಂಜುನಾಥ್ ಅಂತ, ಮೈಸೂರು CF ಸಭೆಯಿಂದ ಬಂದಿರೋದು. ಈ ದೇವರ ಉಪಕಾರನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಈ ಒಂದು ಸಮಯವನ್ನ ಸಭೆ ಮುಖಾಂತರ ದೇವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಮೊದಲನೇದಾಗಿ ನಾನು 2011ರಲ್ಲಿ ಯೇಸು ಸ್ವಾಮಿನ ಕಂಡುಕೊಂಡಿದ್ದು, ಅದು ನಾನು ನನ್ನ ಜೀವನನ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡಿದ ವರ್ಷ. ಆಗ ನಾನು ಯೇಸು ಸ್ವಾಮಿನ ಕಂಡುಕೊಂಡೆ. 2022ರಲ್ಲಿ ನಾನು ಸಭೆಗೆ ಬರೋದನ್ನ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದ್ರೆ ನಾನು ಹೋಗ್ತಾ ಇದ್ದಂತ ಸಭೆಯಲ್ಲಿ ವಾಕ್ಯ ಕೇಳ್ತಾ ಇದೆ, ಬಟ್ ಜೀವ್ಸಕ್ ಆಗ್ತಾ ಇರ್ಲಿಲ್ಲ. ಇಷ್ಟು ಸತ್ಯ ನಾನು ಕೇಳ್ತಾ ಇದ್ದೀನಿ, ಜೀವ್ಸಕ್ ಆಗ್ತಾ ಇಲ್ವಲ್ಲ ಅನ್ನೋ ನೋವಿತ್ತು ಒಂದ್ ಕಡೆ. ಮತ್ತೆ ಅವರು ವಾಕ್ಯ ಹೇಳೋದೇ ಒಂಥರ, ಜೀವನನೇ ಒಂಥರ. ಇದು ನನಗೆ ತುಂಬಾ ಸಫಿಕೇಶನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ಸಮಯದಲ್ಲಿ ನನಗೆ ನಮ್ಮ ಸಭೆಯಿಂದ ಒಬ್ಬ ಸಹೋದರರು 1 ವರ್ಷಗಳ ಮುಂಚೆ ಬಿಟ್ಟು CFC ಸಭೆಗೆ ಬಂದಿದ್ರು. ನಾನು ಅವ್ರನ್ನ 1 ವರ್ಷದಿಂದ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ನಾನಿದ್ದು ಸಭೆಯಲ್ಲಿ ಸಭೆ ಬಿಟ್ಟು ಹೋದವ್ರನ್ನ ಮಾತಾಡ್ತಿದ್ದೆ, ಆದ್ರೆ ಅದಕ್ಕೂ ಕೂಡ ಟಾರ್ಗೆಟ್ ಮಾಡಿ ಸಭೆ ಮುಂದೆ ನಮ್ಗೆ ಮೆಸೇಜ್ಗಳನ್ನ ಕೊಡ್ತಾ ಇದ್ರು. ಸೊ ಆ ಒಂದು ಭಯ ನನ್ಗಿತ್ತು, ಮತ್ತೆ ಆ ಒಂದು ವಿಷಯದಲ್ಲಿ ನಾನು ಎದುರಿದೆ. ಯಾವಾಗ ನಾನು ನಾವು ಹೋಗ್ತಾ ಇದ್ದಂತ ಸಭೆಗೆ ಇವತ್ತಿಂದ ನಾನು ಸ್ಟಾಪ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ನು, ಆಗ ನಾನು ಆ ಬ್ರದರ್ ಅಭಿಲಾಷ್ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವರು ನನಗೆ ಜಾಕ್ ಬ್ರದರ್ದು ತಪ್ಪಿತಸ್ಥ ಭಾವನೆಯನ್ನ ಮೂಡಿಸುವ ಬೋಧನೆ ಎಂಬ ಒಂದು
ವರ್ಡ್ ಫಾರ್ ದ ವೀಕ್ ಆರ್ಟಿಕಲ್ ನ ಕಳಿಸ್ಕೊಟ್ರು. ಆ ಮೆಸೇಜ್ ನ ಓದಿದ ತಕ್ಷಣನೇ ಕೂಡ ನಾನು ಡಿಸೈಡ್ ಮಾಡಿದೆ ಇದು ಸತ್ಯ, ನಾನು ಇನ್ಮೇಲೆ ದೇವ್ರ ಮಹಿಮೆಗಾಗಿ ವಾಕ್ಯದ ಪ್ರಕಾರ ಜೀವಿಸ್ಬೋದು ಅಂತ. ಸೊ ಅದಾದ ನಂತರ 3 ತಿಂಗಳು ನಾನು ಅದೇ ಸಭೆಗೆ ಹೋಗ್ತಾ ಇದ್ದೆ. ಬಟ್ ಜಾಕ್ ಬ್ರದರ್ದು ಮೆಸೇಜ್ಗಳನ್ನೆಲ್ಲ ಕೇಳ್ತಾ ಇದ್ದೆ ನಾನು. ಬಟ್ ತುಂಬಾ ಸಫಕೇಶನ್ ಆಗ್ತಾ ಇತ್ತು, ಯಾಕಂದ್ರೆ ಸತ್ಯ ತಿಳ್ಕೊಳ್ತಾ ಇದ್ದೀನಿ ಒಂದ್ ಕಡೆ, ಇಲ್ಲಿ ಇವ್ರು ಹೇಳೋದನ್ನ ನನ್ಗೆ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ನನ್ಗೆ 3 ಬಾರಿ ಕರೆ ಬಂತು, ನೀನು ಈ ಸಭೆನ ಬಿಟ್ಟು ಹೋಗ್ಬೇಕು ಅಂತ. ನಾನು 3 ಬಾರಿನೂ ಬೇರೆ ಬೇರೆ ಸಹೋದರರ ಹತ್ರ ಹಿಂಗ್ ಆಗ್ತಾ ಇದೆ ಅಂತ ಶೇರ್ ಮಾಡ್ಕೊಂಡಾಗ, ನೀನ್ ಆಲ್ರೆಡಿ ಒಂದ್ಸಲ ಚರ್ಚ್ ಬಿಟ್ಟು ಹೋಗಿ ಮತ್ತೆ ಬಂದಿದ್ಯಾ, ಮತ್ತೆ ಹಂಗೆ ಮಾಡಿ ತಿರ್ಗಾ ಬರೋ ತರ ಮಾಡ್ಕೋಬೇಡ, ನಿನ್ ಬೆಲೆ ಕಮ್ಮಿ ಆಗ್ಬಿಡುತ್ತೆ ಅಂತ ನನ್ನ ಇದ್ ಮಾಡಿದ್ರು. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ. 3ನೇ ಸಲ ನಾನು ಹೇಳಿದಾಗ, ದಮಸ್ಕದ ಎಲಿಯೇಜರ ರೆಬಕ್ಕಳಿಗೆ ನೀನು ಈ ಕ್ಷಣವೇ ನೀನು ಬರೋದಾದ್ರೆ ನಿನ್ನನ್ನ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ದಣಿಗೆ ನಿನ್ನ ಹೆಂಡತಿಯಾಗಿ ನಡೆಸ್ತೀವಿ ಅನ್ನೋಂತ ಒಂದು ಸತ್ಯನ ನನಗೆ ಸಿಕ್ಕಾಗ ನಾನು ಡಿಸೈಡ್ ಮಾಡಿ CFC ಸಭೆಗೆ ಬಂದೆ. ವೆನ್ ಐ ಆಮ್ ಕಮ್ ಟು CFC, ಇವತ್ತು ನಾನು ಕೋಪದ ಮೇಲೆ ಜಯ ಹೊಂದುತ್ತಾ ಇದ್ದೀನಿ, ಸುಳ್ಳು ಹೇಳೋದ್ರ ಮೇಲೆ ನಾನು ಜಯ ಹೊಂದುತ್ತಾ ಇದ್ದೀನಿ, ಮತ್ತೆ ನಾನು ಕರಪ್ಷನ್ ಮಾಡೋದ್ರ ಮೇಲೆ ಜಯ ಹೊಂದುತ್ತಾ ಇದ್ದೀನಿ. ಇದೇ ರೀತಿ ಎಷ್ಟೋ ವಿಷಯಗಳಲ್ಲಿ ದೇವ್ರು ನನಗೆ ಉಪಕಾರ ಮಾಡಿದ್ದಾರೆ. ನಾನು CFC ಸಭೆಗೆ ಮತ್ತೆ ದೇವ್ರ ವಾಕ್ಯದ ಪ್ರಕಾರ ಜೀವಿಸ್ತಾ ಇರುವಂತ ಈ ಒಂದು ಕುಟುಂಬಕ್ಕೆ ನಾನು ದೇವ್ರ ನಮಗೆ ಮಹಿಮೆ ಸಲ್ಲಿಸ್ತೀನಿ.